ಬಬ್ಲಿ ಹೀರೋಯಿನ್, ಜೊತೆಗೆ ತಮಿಳು ಹಾಗೂ ಮಲಯಾಳಂ ಚಿತ್ರಗಳಲ್ಲೂ ಕೂಡ ಕಾಣಿಸಿಕೊಂಡಿರುವಂತಹ ಪ್ರಿಯಾಂಕಾ ತಿಮ್ಮೇಶ್ ಅಭಿನಯಿಸಿದ್ದಾರೆ. ತಮಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇನ್ನುಳಿದಂತೆ ಸಾಕಷ್ಟು ಕಲಾವಿದರು ಈ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ಇತ್ತೀಚಿನ ಮೋಸ್ಟ್ ಹ್ಯಾಪನಿಂಗ್ ಕಲಾವಿದರು ಬಲರಾಜ್ ವಾಡಿ ಸರ್ ಕೂಡ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಸರ್ ತಮಗೂ ಕೂಡ ಪ್ರೀತಿಯ ಸ್ವಾಗತ. ವಿ ಮನೋಹರ್ ಸರ್ ಅಭಿನಯಿಸಿದ್ದಾರೆ, ವಸಂತ್ ಕುಮಾರ್ ಸರ್ ಅಭಿನಯಿಸಿದ್ದಾರೆ, ನವನೀತಾ ಶೆಟ್ಟಿ ಮೇಡಮ್ ಅಭಿನಯಿಸಿದ್ದಾರೆ, ಶಂಕರ್ ನಾರಾಯಣ್ ಸರ್ ಅಭಿನಯಿಸಿದ್ದಾರೆ, ಮನು ಸನತ್, ಬುಲೆಟ್ ವಿನು, ವಿನಯ್ ರಾಜ್, ಮಂಜುಳಾ, ಮಮತಾ, ಸಂದೀಪ್, ಬ್ಯಾಂಕ್ ಪ್ರಸಾದ್ ಅವರು ಈ ಚಿತ್ರದ ಪಾತ್ರಧಾರಿಗಳು. ಇವತ್ತು ನಮ್ಮ ಚಿತ್ರದ ಸಾಂಗ್ ಲಾಂಚ್ ಮಾಡೋದಕ್ಕೆ ಬಹಳ ವಿಶೇಷ ಅತಿಥಿಯನ್ನ ನಮ್ಮ 9 ನಿರ್ಮಾಪಕರು ಸೇರಿ ಬರಮಾಡಿಕೊಂಡಿದ್ದಾರೆ. ಅದು ಕರ್ನಾಟಕ ಹಾಪ್ಕಾಮ್ಸ್ ನ ಪ್ರೆಸಿಡೆಂಟ್ ಆಗಿರುವಂತಹ ಶ್ರೀಯುತ ಎಸ್ ಚಂದ್ರೇಗೌಡ ಸರ್. ಹಾರ್ದಿಕ ಸ್ವಾಗತವನ್ನ ನಾನು ನಿಮಗೆ ಬಯಸ್ತಾ ಇದ್ದೇನೆ. ಈಗಾಗಲೇ ಹೇಳಿದೆ, ನಮ್ಮ ರುದ್ರಾಭಿಷೇಕಂ ಸಿನಿಮಾ ವೀರಭದ್ರನ ಆರಾಧಕನೊಬ್ಬನ ಕತೆ ಅಂತ, ಜನಪದ ಸೊಗಡಿದೆ, ಹಳ್ಳಿಯ ವಾತಾವರಣ ಇದೆ ಅಂತ. ಚಿತ್ರದ ಬಗ್ಗೆ ಮತ್ತಷ್ಟು ಮಾತನಾಡೋದಿದೆ. ಅದಕ್ಕೂ ಮುಂಚಿತವಾಗಿ ಇವತ್ತು ನಾವು ಯಾವ ಹಾಡನ್ನು ತೋರಿಸ್ತಿದ್ದೀವಿ ಅದನ್ನ ಲಾಂಚ್ ಮಾಡುವಂತಹ ಸಮಯ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಚಂದ್ರೇಗೌಡರನ್ನ ಬರಮಾಡಿಕೊಳ್ತಾ ಇದ್ದೇನೆ. ಈ ಚಿತ್ರದ ಸಾಂಗ್ ಅನ್ನ ಇವರೇ ಲಾಂಚ್ ಮಾಡಲಿದ್ದಾರೆ. ಇವತ್ತು ಅಭಿಷೇಕಂ ಸಿನಿಮಾದ ಹಾಡನ್ನ ಲಾಂಚ್ ಮಾಡೋದಕ್ಕೆ ಬಂದಿರುವಂತಹ ಚಂದ್ರೇಗೌಡ ಸರ್ನ ನಾನು ಪ್ರೀತಿಯಿಂದ ಬರಮಾಡ್ಕೊಳ್ತಿದ್ದೇನೆ. ಪ್ರಿಯಾಂಕಾ ಒಂದು ಫ್ರೇಮ್ ಹಂಚ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಹುಟ್ಟುತ್ತಾ ಕೃಷಿಕರಾಗಿ ಕೃಷಿಯನ್ನೇ ಅವಲಂಬನೆ ಮಾಡಿ ಕೃಷಿಯಿಂದ ಮೇಲೆ ಬಂದಂಥ ಜನ ನಾವು. ಇವತ್ತು ನಮ್ಮ 9 ಜನ ಏನು ನಿರ್ಮಾಪಕರಿದ್ದಾರೆ, ಇವರು ಕೃಷಿ ಆಧಾರಿತವಾಗಿ ಕೃಷಿ ಸ್ವಾವಲಂಬನೆಯಾಗಿ ಬೆಳೆದು ಈ ಒಂದು ಸಿನಿಮಾ ನಮಗೆ ಬಂದಿದ್ದಾರೆ. ಅವರಿಗೆ ಭಗವಂತ ಹೆಚ್ಚಿನ ಯಶಸ್ಸು ತಂದುಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಆಡಿಯೋ ಲಾಂಚ್ ಮಾಡಲಿಕ್ಕೆ ನನ್ನನ್ನು ಕರೆದಿದ್ದಕ್ಕೆ ನಾನು ಅವರಿಗೆ ತುಂಬ ಆಭಾರಿಯಾಗಿರ್ತೀನಿ. ಜೊತೆಗೆ ನಮ್ಮ ಚಿನ್ನಾರ ಮುತ್ತ ವಿಜಯರಾಘವೇಂದ್ರ ಅವರ ಅಭಿಮಾನಿ ನಾನು. ಅವರು ಮೊದಲ ಚಿತ್ರದಿಂದ ಇದ್ದು ಅವರ ಎಲ್ಲ ಚಿತ್ರಗಳನ್ನು ನಾನು ನೋಡಿದ್ದೀನಿ. ಬಹುಶಃ ನಾವು ಸಿನಿಮಾ ರಂಗ ಅಂತ ಗೊತ್ತಾದಾಗ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳಾಗಿ ಬೆಳೆದವರು. ಅದನಂತರ ಸತತವಾಗಿ ನಾವು ಕನ್ನಡ ಅಭಿಮಾನಿಗಳಾಗಿ ಕನ್ನಡ ಎಲ್ಲ ಚಿತ್ರಗಳಿಗೂ ನಮ್ಮ ಪ್ರೋತ್ಸಾಹ ಯಾವತ್ತೂ ಸದಾ ಇರ್ತಾ ಇತ್ತು. ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಸಾರಿಗೆ ಸಚಿವರು ಬಂದು ಉದ್ಘಾಟನೆ ಮಾಡಬೇಕಾಗಿತ್ತು. ಅವರಿಗೆ ವಿಶೇಷವಾಗಿ ಮುಖ್ಯಮಂತ್ರಿಗಳು ಕರೆ ಮಾಡಿ ತುರ್ತು ಮೀಟಿಂಗ್ ಆಗಿದ್ದರಿಂದ ಇವತ್ತು ಅವರ ಒಂದು ಜಾಗವನ್ನು ಎಲ್ಲ ನಿರ್ಮಾಪಕರು ಸೇರಿ ನನಗೆ ಕೊಟ್ಟಿದ್ದಕ್ಕೆ ಇದು ನನ್ನ ಸೌಭಾಗ್ಯ ಅಂತೇಳಿ ಈ ಆಡಿಯೋ ಕಾರ್ಯಕ್ರಮ ಯಶಸ್ವಿಯಾಗಿ, ಈ ಚಿತ್ರ ಸಂಪೂರ್ಣವಾಗಿ ಯಶಸ್ವಿ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ. ಚಂದ್ರೇಗೌಡ ಸರ್ ಬಹಳ ಪ್ರೀತಿಯಿಂದ ಹೇಳಿದ್ರು, ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರು ಕಾರಣಾಂತರದಿಂದ ಬರೋದಕ್ಕಾಗಿಲ್ಲ, ಆ ಸ್ಥಾನ ನನಗೆ ಕೊಟ್ಟರು ಅಂತ. ಬಹಳ ಜವಾಬ್ದಾರಿಯಿಂದ ಪ್ರೀತಿಯಿಂದ ಸಾಂಗ್ ಲಾಂಚ್ ಮಾಡಿದ್ರಿ. ಹೇಗೆ ಅನಿಸ್ತು ಸರ್ ಸಾಂಗ್? ಆ ಹಾಡನ್ನು ಗಮನಿಸಿದಾಗ ತುಂಬ ರೋಮಾಂಚಕವಾಗಿ ಮತ್ತು ಏನೋ ಒಂದು ಹೊಸತನ ಮೂಡ್ತಾ ಇದೆ ಅನ್ನಿಸ್ತಾ ಇತ್ತು. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಈ ಚಿತ್ರ ಇನ್ನಷ್ಟು ಯಶಸ್ಸು ಕಾಣಲಿ. ಹಾಡು ಕಂಡಾಗ ಯಾವುದೇ ಚಿತ್ರ ಯಶಸ್ಸು ಆಗಬೇಕಾದ್ರೆ ಹಾಡೂ ಭಾಳ ಮುಖ್ಯ. ಅದರಿಂದ ಹಾಡು ತುಂಬ ಚೆನ್ನಾಗಿತ್ತು, ಕಿವಿಗೆ ಭಾಳ ಇಂಪಾಗಿರ್ತಾ ಇತ್ತು. ಸೊ ಹಾಡು ಚೆನ್ನಾಗಿದೆ ಅಂತ ನಾನು ಮನಸಾರೆ ಹರಿಸ್ತಾ ಇದ್ದೀನಿ. ಈ ಚಿತ್ರ ಎಲ್ಲ ನಮ್ಮ ರೈತರ ಮಕ್ಕಳು ಮಾಡಿರೋದ್ರಿಂದ ದಿನೋತ್ಸವ ಕಂಡು ಯಶಸ್ಸು ಕೊಟ್ಟು, ಮತ್ತು ಇವರೇನು ಈ ಲಾಂಛನ ಇದೆ ಇನ್ನಷ್ಟು ಕನ್ನಡ ಚಿತ್ರಗಳನ್ನು ಮಾಡಿ ಉತ್ತೇಜನ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಚಂದ್ರೇಗೌಡ ಸರ್, ಧನ್ಯವಾದಗಳು. ನಮ್ಮ ನಿರ್ಮಾಪಕರ ವತಿಯಿಂದ ನಿರ್ದೇಶಕರು ಕೂಡಿ ಒಂದು ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಸರ್ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಧನ್ಯವಾದಗಳು ಚಂದ್ರೇಗೌಡ ಸರ್ಗೆ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಆರಂಭಿಕ ಬ್ಯಾಚ್ ವೆಂಕಟೇಶ್ ಸರ್, ರುದ್ರಾಭಿಷೇಕಂ ಸಿನಿಮಾ ಕುರಿತಾಗಿ ನಿರ್ಮಾಣದ ಬಗ್ಗೆ ಏನ್ ಹೇಳ್ತೀವಿ ಸರ್? ಎಲ್ಲರಿಗೂ ನಮಸ್ಕಾರ. ಈ ದಿವಸ ನಾವು ಈ ಮಾಲ್ನಲ್ಲಿ ನಮ್ಮ
ರುದ್ರಾಭಿಷೇಕಂ ಚಿತ್ರದ ಒಂದು ರೆಕಾರ್ಡ್ ಬಿಡುಗಡೆ ಒಂದು ಸಂದರ್ಭದಲ್ಲಿ ನಮ್ಮ ಮನವಿಗೆ ತಾವೆಲ್ಲ ಹೋಗೊಟ್ಟು ಇಲ್ಲಿ ಸ್ಪಂದಿಸಿರೋದಕ್ಕೆ ತಾವೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ನಮ್ಮ ತಂಡದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಒಂದು ಚಿಕ್ಕ ಪಟ್ಟಣ. ಅದರಲ್ಲಿ ನಾವೆಲ್ಲ ಒಂದು ಸ್ನೇಹಿತರು ಒಂದು NGO ಅಲ್ಲಿ ಕೆಲಸ ಮಾಡ್ತಿದ್ರು ಸಹ ನಾವೆಲ್ಲ ಕೂಡಿ ನಮ್ಮ ನಿರ್ದೇಶಕರಾದಂಥ ವಸಂತ್ ಕುಮಾರ್ ಅವರು ಒಂದು ಚಿತ್ರಕಥೆ ಇದೆ ಚೆನ್ನಾಗಿ ಅಂತ ಹೇಳ್ತಾ ಹಾಗೆ ಸ್ಟೋರಿ ಹೇಳ್ತಾ ಇದ್ದಾಗ ನಾವೇ ಎಲ್ಲ ಸೇರಿ ಒಂದು ಸಿನಿಮಾ ಮಾಡೋಣ ಸರ್, ನಿಮ್ಗೆ ಏನು ಬೇಕಾ ಅಂತೇಳಿ ನಾವು ಎಷ್ಟೋ ಜನ ಸೇರಿ ಈ ಸಿನಿಮಾಗೆ ನಾವು ಬೆಂಬಲ ಕೊಟ್ಟು ಸಿನಿಮಾ ಚಿತ್ರೀಕರಣ ಆರಂಭಿಸಿದ್ವಿ. ಚಿತ್ರೀಕರಣ ಆರಂಭಿಸಿದಾಗ ನಾವು ಯಾರನ್ನ ಇಲ್ಲಿ ಹೀರೋ ತಗೊಬೇಕು ಅನ್ನೋ ಒಂದು ಇದು ಬಂದಾಗ ನಾವು ಅವತ್ತಿಂದ ಎಲ್ಲರೂ ರಾಜ್ಕುಮಾರ್ ಅವರ ಒಂದು ಪ್ರೇರಣೆಯೊಂದಿಗೆ ಆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲರೂ ಅವರ ಒಂದು ಇದರಲ್ಲಿ ಬಂದಿದ್ದರಿಂದ ನಾವು ವಿಜಯ ರಾಘವೇಂದ್ರ ಸರ್ನ ತಗೊಳ್ಬೇಕಂತ ನಾವೆಲ್ಲ ತೀರ್ಮಾನ ಮಾಡಿ ಆ ದಿವಸ ನಾವು ಅವ್ರನ್ನ ಸೆಲೆಕ್ಟ್ ಮಾಡಿದಾಗ ಬಹಳ ಅವರು ಮನೆಗೆ ಹೋಗಿ ಕೇಳಿದಾಗ ಬಹಳ ಖುಷಿಯಿಂದ ಈ ಒಂದು ಚಿತ್ರೀಕರಣ ನಾಯಕನಾಗಿ ಮಾಡ್ತೀನಿ ಅಂತ ಒಪ್ಕೊಂಡ್ರು. ಅಂದಿನಿಂದ ಕೊನೆಯ ಲಾಸ್ಟ್ವರೆಗೂ ನಮಗೆ ಸಂಪೂರ್ಣವಾದ ಸಹಕಾರವನ್ನು ನಮ್ಮ ನಾಯಕ ನಟರು ಕೊಟ್ಟಿದ್ದಾರೆ. ಯಾವತ್ತೂ ಅವರು ನಮಗೊಂದು ದಿವಸನೂ ಇದರಲ್ಲಿ ಇದು ಮಾಡಿಲ್ಲ. ನಮಗೆ ಬಹಳ ಉತ್ಸಾಹ, ಈ ಸಿನಿಮಾ ಇದೇ ರೀತಿ ಬರಬೇಕು, ಈ ರೀತಿ ಬರಬೇಕು. ಪ್ರೊಡ್ಯೂಸರ್ಗೆ ಸಪ್ರೇಟ್ ಫೋನ್ ಮಾಡಿ ನೀವು ಈ ಥರ ಮಾಡಬೇಕು, ಈ ಥರ ಮಾಡಬೇಕು. ಡೈರೆಕ್ಟರು ಸಹ ಅವ್ರ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸಿನಿಮಾ ಯಾವ ರೀತಿ ರಿಲೀಸ್ ಮಾಡಬೇಕಾದ್ರೂ ಸಹ ನಾವು ಏನು ಮಾಡಬೇಕು, ಯಾವ ರೀತಿ ಸಪೋರ್ಟ್ ಕೊಡ್ಬೇಕಂತ ಯಾವತ್ತೂ ಅವರು ನಮಗೆ ನಮ್ಮ ತಂಡಕ್ಕೆ ಪ್ರೇರಣೆಯಾಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ಮೊದಲಿಗೆ ಅವರಿಗೆ ನಾವು ನಮ್ಮ ತಂಡದ ಪರವಾಗಿ ವಿಶೇಷವಾಗಿ ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ನಾಯಕ ನಟಿಯಾದಂಥ ಪ್ರಿಯಾಂಕಾ ತಿಮ್ಮೇಶ್ರವರು ಸಹ ಅವ್ರ ಮನೆಗೆ ಹೋಗಿ ಅವ್ರ ತಾಯಿಯವ್ರ ಮಾತಾಡಿದಾಗ ಅವರು ಬಹಳ ಖುಷಿಯಿಂದ ಒಪ್ಕೊಂಡು ಈ ಸಿನಿಮಾದಲ್ಲಿ ನಮ್ಮ ಮಗಳಿಗೆ ಒಂದು ಒಳ್ಳೆ ನೀವು ಕೊಡ್ಬೇಕು, ನಾಯಕ ನಟಿಯಾಗಿ ಕೊಡ್ಬೇಕು ಅಂತ ಕೇಳ್ಕೊಂಡಾಗ ಅವರು ಸಹ ಸಂಪೂರ್ಣವಾಗಿ ಸಹಕರಿಸಿದರೆ ಅವ್ರಿಗೂ ಸಹ ನಮ್ಮ ತಂಡದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ಈಗ ನಮ್ಮ ಈ ಒಂದು ಸಿನಿಮಾದಲ್ಲಿ ಗೌಡ್ರ ಪಾತ್ರ ಬಂದಾಗ ನಾವು ಯಾರನ್ನ ಯೋಚನೆ ಮಾಡ್ತಾ ಇದ್ದೀವಿ, ಯಾರನ್ನ ತಗೊಳ್ಬೇಕು, ಈ ಒಂದು ಗೌಡ್ರ ಪಾತ್ರ ಗೊತ್ತಿರೋಂಥವ್ರು ಅಂತ ಹೇಳ್ಬಿಟ್ಟು ಹಲವಾರು ಕೆಲವು ಕಡೆಯಿಂದ ಮಾತಾಡಿದಾಗ ನಮ್ಮ ರಾಜು ಬಲವಾಡಿ ರಾಜುರವರು ಸಂಪೂರ್ಣವಾಗಿ ಒಪ್ಪಿ ಮೊದಲಿಂದ ಕೊನೆಯವರೆಗೂ ನಮ್ಗೆ ಹಂತವಾಗಿ ಸಹಕರಿಸಿದ್ರು. ಬಹಳ ಅವರು ಸಿನಿಮಾದಲ್ಲಿ ಬಹಳ ಬ್ಯುಸಿ. ನಾನು ಸಾಯಂಕಾಲ ನಾನು ಎಷ್ಟೋ ಸರಿ ಏರ್ಪೋರ್ಟ್ ಬಿಟ್ಟಿದ್ದೀನಿ, ಉಡುಪಿಗೆ ಹೋಗೋದು ಕಾಂತಾರ ಸಿನಿಮಾಗೆ, ತಿರ್ಗಾ ಮತ್ತೆ ಇಲ್ಲಿ ಬರೋದು. ನಮ್ಮ ಯಾವತ್ತೂ ನಮ್ಗೆ ಅವರು ಒಂದು ದಿವಸ ನಮ್ಗೆ ಇದು ಮಾಡಿಲ್ಲ. ಬಹಳ ಚೆನ್ನಾಗಿ ಒಂದು ವ್ಯವಸ್ಥಿತವಾಗಿ ಈ ಒಂದು ಚಿತ್ರದಲ್ಲಿ ನಟಿಸಿ ಅವರ ನಟನೆಯೂ ಸಹ ಚೆನ್ನಾಗಿ ಬಂದಿದೆ. ಅವ್ರಿಗೂ ಸಹ ನಮ್ಮ ಚಿತ್ರದ ಪರವಾಗಿ ಅವ್ರಿಗೆ ಅಭಿನಂದನೆ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ನವೀತಾ ಮೇಡಮ್ ಅವ್ರ ಕ್ಯಾರೆಕ್ಟರ್ ಸಹ ಬಹಳ ಚೆನ್ನಾಗಿ ಬಂದಿದೆ. ಅವರು ಸಹ ಈ ಒಂದು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಅವ್ರಿಗೂ ಮತ್ತೆ ನಾವು ಇನ್ನೊಬ್ಬರ ಬಗ್ಗೆ ಹೇಳಲೇಬೇಕು. ಒಂದು ಸಿನಿಮಾ ಸಕ್ಸಸ್ ಆಗ್ಬೇಕಾದ್ರೆ ಅದರ ಸಂಗೀತ ಯಾರು ಹಿನ್ನೆಲೆ ಗಾಯಕರು ಇಲ್ಲ ಸಂಗೀತ ಮ್ಯೂಸಿಕ್ ಡೈರೆಕ್ಟರ್ ಅಂತಾರಲ್ಲ, ವಿ ಮನೋಹರ್ ಸರ್, ಅವರು ನಮಗೆ ಸಂಗೀತ ಜೊತೆಗೆ ಸಿನಿಮಾದಲ್ಲಿ ಸಹ ನಟನೆ ಮಾಡಿದ್ದಾರೆ. ಅವರು ಬಹಳ ಒಂದು ಒಳ್ಳೆ ಸಂಗೀತ ಕೊಟ್ಟಿದ್ದಾರೆ. ಈಗ ನೀವು ಈಗ ತಾನೇ ಸಾಂಗ್ ನೋಡಿದ್ರಲ್ಲ, ಬಹಳ ಒಂದು ಮೆಲೋಡಿ ಸಾಂಗು, ಬಹಳ ಒಂದು ಒಳ್ಳೆ ಮ್ಯೂಸಿಕ್ ಎಲ್ಲಾ ಸಾಂಗ್ಗಳಲ್ಲಿ ಕೊಟ್ಟಿದ್ದಾರೆ. ಅವಳ ಸಹಕಾರ ಬಹಳ ಮುಖ್ಯವಾಗಿತ್ತು. ಅವರು ಸಹ ನಾವು ನಮ್ಮ ಚಿತ್ರರಂಗದ ತಂಡದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೆ ಮನು ಮತ್ತು ಅವ್ರ ತಂಡ ಈ ಒಂದು ನಮ್ಮ ಚಿತ್ರದಲ್ಲಿ ಬಹಳಷ್ಟು ನಮ್ಮದೇ ಸಿನಿಮಾ, ನಾವೇ ಪ್ರೊಡ್ಯೂಸರ್ಗಳು, ನಮ್ಮದೇ ರೀತಿ ಅವ್ರ ತಂಡ ಬಹಳ ಯಶಸ್ವಿಯಾಗಿ ಕೆಲಸ ಮಾಡಿದ್ರು. ಬಹಳ ನಮ್ಗೆ ಈ ಚಿತ್ರದ ತಂಡಕ್ಕೆ ಅವರ ನಟನೆ ಜೊತೆಗೆ ಬಹಳ ಸಹಕಾರವನ್ನು ಸಹ ಅವರು ಕೊಟ್ಟಿದ್ದಾರೆ. ಅವರು ಸಹ ನಮ್ಮ ಮನು ತಂಡದವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಹಿರಿಯ ನಿರ್ದೇಶಕರಾದಂತ ನಮ್ಮ ಜಯರಾಮ್ ರೆಡ್ಡಿ ಅವರು ನಮ್ಮ ಒಂದು ಸಿನಿಮಾದಲ್ಲಿ ಪ್ರತಿದಿನ ಅವರು ಬಂದು ಕೂತು ಅವರು ಸಹ ಅವರ ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ. ಅವರು ಸಹ ನಾನು ಅವರಿಗೆ ವೈಯಕ್ತಿಕವಾಗಿ ಮತ್ತೆ ತಂಡದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಕ್ಯಾಮ್ರಾಮನ್ ಮುತ್ತು ಅವರು ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರೆಗೂ
ಅವರ ಕ್ಯಾಮ್ರಾ ಕೈ ಚಳಕ ಸಿನಿಮಾ ನೋಡ್ರಿ ಗೊತ್ತಾಗುತ್ತೆ ಯಾವ ರೀತಿ ಮಾಡಿದ್ರು ಅಂತ. ಬಹಳ ಚೆನ್ನಾಗಿ ಛಾಯಾಗ್ರಹಣ ಮಾಡಿದ್ದಾರೆ. ಅವ್ರಿಗೂ ಸಹ ನಾವು ಅರ್ಪಿಸ್ತಾ ಮತ್ತೆ ಹೇಳ್ತಾ ಹೋದ್ರೆ ಈ ಚಿತ್ರದಲ್ಲಿ ಬಹಳಷ್ಟು ಜನ ಸುಮಾರು ಇಲ್ಲ ಇನ್ನೊಬ್ರು ನಿರ್ಮಾಪಕರು ಮಾತಾಡೋದಿದ್ದಾರಲ್ಲ ಸರ್, ಎಲ್ಲರೂ ಸಹ ಈ ಒಂದು ಸಿನಿಮಾಕ್ಕೆ ನಾವು ವಿಜಯಪುರ ಒಂದು ಸುತ್ತಮುತ್ತಲ ಭಾಗದಲ್ಲಿ ಚಿತ್ರೀಕರಣ ಮಾಡಿದಾಗ ಅಲ್ಲಿ ಒಂದು ಚಿಕ್ಕತ್ಮಲ್ಲ ಅಂತ ಗ್ರಾಮದಲ್ಲಿ ಬಹಳಷ್ಟು ಆ ಹಳ್ಳಿಯ ಜನ ಮತ್ತೆ ಕೊತ್ತರಳ್ಳಿ ಗ್ರಾಮದಲ್ಲಿ ಮತ್ತೆ ನಮ್ಮ ಕಾಚಕೊಂಡಳ್ಳಿ ಹಳ್ಳಿಯ ಜನರು ಬಹಳ ಅವರು ಸಹಕರಿಸಿದ್ದಾರೆ. ಆಮೇಲೆ ನಾವು ಏನು 2 ಸಾಂಗು ಕುಮಟಾ ಮತ್ತು ಹೊನ್ನಾವರ ಅವಿನಾಶಿನಿ ಬ್ಯಾಕ್ ವಾಟರ್ ಅಲ್ಲಿ ನಮ್ಮ ಹೀರೋ ಮತ್ತು ಹೀರೋಯಿನ್ ಅವರು ಆ ಒಂದು 2 ಸಾಂಗ್ಗಳು ಅಲ್ಲಿ ಮಾಡಿದಾಗ ಅಷ್ಟು ದೂರವಾಗಿ ಮಾಡಿದವು. ನಾನು ಬಹಳ ಅಲ್ಲಿ ಒಂದು ಸಹಕಾರ ಕೊಟ್ಟು ಅಲ್ಲೇ ಇದ್ದು ಈ ಒಂದು 2 ಸಾಂಗ್ಗಳನ್ನು ಮುಗಿಸಿ ಬರೋ ತನಕ ಸಹಕರಿಸಿದ್ದಾರೆ. ಮತ್ತೊಮ್ಮೆ ಅವರಿಗೆ ನಾನು ವಂದನೆಯನ್ನು ಅರ್ಪಿಸುತ್ತಾ, ಅಲ್ಲೊಬ್ಬ ನಮ್ಮ ಸ್ನೇಹಿತರು ಸೋಮು ಅಂತಿದ್ರು, ರೆಸಾರ್ಟ್ ಹೋದರು, ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಯಲೇಬೇಕು. ಬಹಳ ನಮಗೆ ಒಂದು ಸಹಕಾರ ಕೊಟ್ಟು ಬಹಳ ಒಂದು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಚಿತ್ರೀಕರಣ ಹೇಳೋದಕ್ಕೆ ಅವರೆಲ್ಲ ಸಹಕರಿಸಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಕೆ ವೆಂಕಟೇಶ್ ಸರ್. ಸರ್ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್, ಹಾಗಾಗಿ ಸ್ವಲ್ಪ ಭಾಷಣ ಎಲ್ಲರಿಗೂ ಧನ್ಯವಾದಗಳು ತರ ಬರ್ತೀವಿ. ಓಕೆ ಸರ್, ಜಯರಾಮ್ ಸರ್. ಎಲ್ಲರಿಗೂ ನಮಸ್ಕಾರ. ನಾವು ವೇದಿಕೆಯಲ್ಲಿ ಎಲ್ಲ ನಮ್ಮ ಸ್ನೇಹಿತರೆ ಹಾಗೂ ವೇದಿಕೆಯಲ್ಲಿರುವ ನಮ್ಮ ಸ್ನೇಹಿತರೆ ಹಾಗೂ ಇಲ್ಲಿ ಬಂದಿರತಕ್ಕಂಥ ಸಿನಿಮಾ ನಟರೆ ಹಾಗೂ ಮಾಧ್ಯಮದವರೇ ಹಾಗೂ ನಮ್ಮ ಎಲ್ಲ ಸ್ನೇಹಿತರೆ, ಈಗ ನಾವು ಸಿನಿಮಾ ತೆಗಿಬೇಕು ಅಂತ ಯಾರು ನಮ್ಮಲ್ಲಿ ಮೈಸೂರಿರಲಿಲ್ಲ, ಏನಿರಲಿಲ್ಲ. ನಮ್ಮ ಡಾಕ್ಟರ್ ಶಿವಕುಮಾರ್ ಅವರು ಇಲ್ಲೇ ಯಾವುದೋ ಒಂದು ಸಿನಿಮಾ ಇದೆ, ಯಾರೋ ಒಬ್ಬರು ಕರ್ಕೊಂಡ್ಬಂದ್ರು. ಅದ್ರ ಜೊತೆಗೆ ನಮ್ಮ ವಸಂತ್ ಕುಮಾರ್, ನಮ್ಮ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ವಿಜಯಪುರದಲ್ಲಿ ಇದ್ದರು, ಅವರು ಸೆಕ್ರೆಟರಿ ಆಗಿದ್ರು. ಅವ್ರು ಯಾವುದೋ ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ದಿವಸ ಒಂದು ಸಿನಿಮಾ ತೋರಿಸಿದ್ರು. ಅದು ನಮ್ಮ ಜಯರಾಮ್ ರೆಡ್ಡಿ ಒಂದು ಸಿನಿಮಾ ತೋರಿಸಿ ಸಣ್ಣದು, ಅದು ನೋಡಿ ಇದೇ ಥರ ಮಾಡೋಣ ಸರ್, ಚಿಕ್ಕದೊಂದು ಸಿನಿಮಾ ಮಾಡೋಣ ಬನ್ನಿ ಅಂತೇಳಿ ನಮ್ಮನ್ನು ಪ್ರೇರೇಪಣೆ ಮಾಡಿದರು. ಆ ಒಂದು ನಾನು ಮಾಡ್ಬೇಕಂತ ನಮ್ಮ ಸ್ನೇಹಿತರನ್ನೆಲ್ಲ ಕೇಳಿದಾಗ ಅವ್ರು ಓಕೆ ಅಂತ ಹೇಳಿದಕ್ಕೆ ನಾವು ಮುಂದೆ ಬರೋಕ್ಕಾಯ್ತು. ಆ ಸಿನಿಮಾ ಪ್ರೇರಣೆಯಿಂದ ನಾವು ಇವತ್ತು ರುದ್ರಾಭಿಷೇಕಂ ಚಿತ್ರಣ ತೆಗಿಬೇಕಂತ ತುಂಬ ಎಲ್ಲರೂ ನಮ್ಮ ಸಹಕಾರ, ಯಾಕಂದ್ರೆ ಇವರೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ನಾವು ಇದು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇದಕ್ಕೆ ನಮ್ಮ ಎಲ್ಲ ಸಿನಿಮಾ ನಟರು ಮತ್ತು ತಾಂತ್ರಿಕ ವರ್ಗದವರು ಸಹಕಾರ ಕೊಟ್ಟು ಅದನ್ನ, ಯಾಕಂದ್ರೆ ಯಾರು ಬರೀ ಒಂದು 45-46 ದಿವಸದಲ್ಲಿ ತೆಗಿಬೇಕಾದ್ರೆ ಕಷ್ಟ ಇದೆ. ಅದರಲ್ಲೂ ಯಾವುದೇ ಕಷ್ಟ ಇದ್ದೀರಾ, ನಮ್ಗೆ ಯಾವುದೇ ಒಂದು ಲೋಪದೋಷ ಏನಿಲ್ದಿರಾ ಒಂದು ಸಿನಿಮಾನ ತೆಗೆದುಕೊಂಡು ಬಂದಿದ್ದೀವಿ. ಆದರೆ ನಮ್ಮ ವಸಂತ್ ಕುಮಾರ್ ಅವರು ಹಗಲು ರಾತ್ರಿ ದುಡಿದು ಅವರು ಈ ಒಂದು ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಅಂದ್ರೆ ಅವರು ರಚನೆ ಮಾಡಲೇಬೇಕು. ಯಾಕಂದ್ರೆ ಅವರು ಬರೀ ನಿರ್ದೇಶಕರಾಗಿರ್ಲಿಲ್ಲ, ಪ್ರತಿಯೊಂದು ಕೆಲಸನೂ ಅವ್ರು ಮಾಡಿ ಅವ್ರ ಮನೆಯಲ್ಲೇ ಒಂದು ನಮ್ಮ ಇವ್ರನ್ನ ಮುತ್ತುವನ್ನೆಲ್ಲ ಜೊತೆಲಿ ಇಟ್ಕೊಂಡು ಮನೋಹರ ಕೂತ್ಕೊಂಡು ಅವ್ರ ಕಥೆ ಬಂದು ಅವ್ರು ಇದು ಮಾಡ್ಬೇಕಾದ್ರೆ ತುಂಬಾ ಕಷ್ಟಪಟ್ಟು ಮಾಡ್ಕೊಂಡಿದ್ದಾರೆ. ಅವರಿಗೆ ಮತ್ತೆ ನಾನು ಕೃತಜ್ಞತೆ ಹೇಳ್ತಾ ಇದ್ದೀನಿ. ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸಹಕಾರ ಕೊಡಬೇಕು. ಇದೇ ಥರ ಒಂದು ಸಿನಿಮಾ ಮಾಡಲಿಕ್ಕೆ ಒಂದು ಇಷ್ಟು ಜನ ಬಂದು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ, ಎಲ್ರಿಗೂ ನನಗೆ ಅಭಿನಂದನೆಗಳು. ಮಾಧ್ಯಮದವರು ನಮಗೆ ಸಹಕಾರ ಕೊಟ್ಟು ನಮ್ಮ ಸಿನಿಮಾ ಚೆನ್ನಾಗಿ ಇದಾಗಬೇಕಂತ ಹೇಳಿ ಪ್ರಚಾರ ಮಾಡ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಹಕಾರ ಕೊಟ್ಟು ಎಲ್ರಿಗೂ ನಮಸ್ಕಾರಗಳು. ಧನ್ಯವಾದಗಳು ಜಯರಾಮ್ ಸರ್. ಥ್ಯಾಂಕ್ ಯು. ಆತ್ಮೀಯ ಮಾಧ್ಯಮ ಮಿತ್ರರೇ, ಒಂದು ಸಿನಿಮಾ ಅದು ಹುಟ್ಟುವಾಗ ಆ ಬೇಬಿ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಆ ಬೇಬಿ ಯಾರು ಅಂತ ಕೇಳುತ್ತದೆ. ನಾನು ತುಂಬಾ ಯೋಚನೆ ಮಾಡಿದೆ, ಈ ಕಥೆ ಹುಟ್ಟುತ್ತಲ್ಲ ಆ ಬೇಬಿ ಹೆಂಗಿರ್ಬೇಕು, ಯಾರಿರ್ಬೇಕು ಅಂತ ನಾನು ಆಲೋಚನೆ ಮಾಡಿದಾಗ ಯಾವ ಕಡೆ ಯಾಂಗಲ್ ಎಲ್ಲ ತಿರುಗಿ ಮಾಡಿದ್ರು ವಿಜಯ ರಂಗಸ್ಥ ಮನಸ್ಸು ಬಂದಿದೆ. ಇಲ್ಲ ಅವ್ರು ಹಿಂಗ್ ನೋಡಿದ್ರೆ ಹೆಂಗ್ ಕಾಣ್ತಾರೆ ಇವರು, ಈ ತರ ಹೆಂಗ್ ಕಾಣ್ತಾರೆ ಅವರು ಅಂತ ಬಿಟ್ಟು ನಾನು ಕಲ್ಪನೆ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನಮ್ಮ ಮನೆಯವ್ರು ಹೇಳ್ತಿದ್ದೆ, ಅದ್ಭುತವಾಗಿ ಕಾಣ್ತಾರೆ ಅವರು, ಅವ್ರು ಹಂಗಿದ್ದಾರೆ ಹಿಂಗಿದ್ದಾರೆ ಚೆನ್ನಾಗಿ ಕಾಣ್ತಾರೆ ಅವರು, ಬೇರೆ ಯಾರು ಶೂಟ್ ಆಗಲ್ಲ ಇದು ಮಾತ್ರ ಅವರೇ ಸರಿ ಹೇಳ್ತಾ ಇದ್ರು. ಕತೆ ಹುಟ್ಟಿತು, ಕತೆ ಹುಟ್ಟಿದ್ಮೇಲೆ ಗೊತ್ತು ಮಾಧ್ಯಮ ಮಿತ್ರರಿಗೆ ಸಿನಿಮಾ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ಹಣಕಾಸಿನ ವ್ಯವಸ್ಥೆಗಳು ಬಹಳ ಮುಖ್ಯ ಆಗ್ತದೆ. ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರು ಎಲ್ಲರೂ ಕೂಡ ಅವರು ಡಾಕ್ಟರ್ ಶಿವಕುಮಾರ್ ಅವ್ರಿಗೆ ಈ ಕತೆ ಒಂದು ತುಣುಕು ಹೇಳ್ತೀನಿ ನಾನು. ಇಲ್ಲ ಇದು ತುಂಬ ಚೆನ್ನಾಗಿದೆ ಕತೆ, ಇದು ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಹೀರೋ ಯಾರು ಅಂತ ಹೇಳಿಲ್ಲ, ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಅಷ್ಟೇ. ಸೊ ಎಲ್ಲ ನನ್ನ ಮಿತ್ರರಿಗೆ ಕತೆ ಹೇಳಿದೆ. ಅವ್ರು ಎಲ್ಲರ ಬಾಯಿಗೆ ಬಂದಿದ್ದು ಒಂದೇ ಉತ್ತರ, ವಿಜಯ ರಾಘವೇಂದ್ರ. ಒಂದು ಕತೆ ಹುಟ್ಟಿದಾಗ ನಾಯಕ ನಟ ಹಿಂಗೆ ಇರ್ಬೇಕಂತ ಒಂದು ಜಡ್ಜ್ ಮಾಡೋದಿದೆಯಲ್ಲ, ಅಲ್ಲಿ ನನ್ನ ಕತೆ ಗೆದ್ದಿದೆ ಅಂತ. ಸೊ ಅಂತ ಒಂದು ಸುಂದರವಾದ ಒಂದು ರಥವನ್ನು ನಾನು ನಿರ್ಮಾಣ ಮಾಡಿ ಆ ರಥದ ಒಳಗೆ ಕಲಾವಿದ ಅಂತಕ್ಕಂಥ ದೇವತೆಗಳನ್ನು ನಾನು ಪ್ರತಿಷ್ಠಾಪನೆ ಮಾಡಿದ್ದೀನಿ.
ಆ ರಥನ ಮಾಧ್ಯಮ ಮಿತ್ರರು ಕರ್ನಾಟಕದಾದ್ಯಂತ ಎಳಿಬೇಕು, ನೀವೆಲ್ಲ ಸಹಕರಿಸಬೇಕು. ಪ್ರತಿ ಮನೆಗೂ ಆ ರಥದ ಒಂದು ಸೌಂದರ್ಯವನ್ನು ತೋರಿಸ್ಬೇಕು ನೀವೆಲ್ಲ. ನನಗೆ ನಿಮ್ಮ ಸಹಕಾರ ಬಹಳ ಮುಖ್ಯ. ಯಾಕಂದ್ರೆ ಮಾಧ್ಯಮ ಮಿತ್ರರು ನೀವು ಕೊಡೋದಿದೆಯಲ್ಲ, ಆ ಸ್ಫೂರ್ತಿ, ಆಮೇಲೆ ಆ ಪಬ್ಲಿಸಿಟಿ ಒಂದು ಸಿನಿಮಾಗೆ ಬಹಳ ದೊಡ್ಡದದು. ಸೊ ಹೀಗಾಗಿ ನಿಮಗೆ ಸಹಕಾರ ನಾನು ಯಾವತ್ತೂ ಕೇಳ್ತೇನೆ. ಆ ನಂತರ ನಾನು ಮೊದಲನೇ ಬಾರಿ ಈ ಸಿನಿಮಾಗೆ ಹಾಡನ್ನು ಬರೆದೆ ನಾನು. ಅದು ಎಲ್ಲ ಹೊಟ್ಟಿದ್ವಿ ಕೇರಳಕ್ಕೆ ಒಂದು ಟೂರ್ಗೆ ಹೋದಾಗೆ, ಒಂದು ಐಟಮ್ ಸಾಂಗ್ ಬರೀರಿ ನೀವು ಅಂದ್ರು. ಸಾಂಗ್ ಆಗ್ತಾ ಇದ್ದಾರೆ. ಸೊ ನಾನೇನ್ ಮಾಡಿದೆ, ಅಲ್ಲಿ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಪೆಪ್ಸಿ ಬಾಟ್ಲಿ ಓಪನ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಬೀಳ್ತಾ ಇದ್ರು ನನ್ನ ಫ್ರೆಂಡು. ಅದು ನೋಡಿದ್ರೆ ಒಂದು ಟಿಶ್ಯೂ ಪೇಪರ್ ಪೆನ್ ತಗೊಂಡು ಬರದೆ, ಸೀಲ್ ಓಪನ್ ಮಾಡುವವರು ಮಾಲ್ ಬಂದೈತೆ ಅಂತ ಹೇಳ್ಬಿಟ್ಟು ಕಂಟೆಂಟ್ ಅದು ಸಾಂಗ್ ಬಂದೇ ಬಿಡ್ತು. ತುಂಬಾ ಚೆನ್ನಾಗಿದೆ, ಸಾಂಗ್ ಮಾಡ್ಬಿಡೋಣ ಇದನ್ನು. ತಡನೇ ಮಾಡಿದಾಗ ಇಮಿಡಿಯೇಟ್ ಸಾಂಗ್ ಮಾಡಿ ಎಲ್ಲ ರೆಕಾರ್ಡ್ ಮಾಡಿಸ್ಬಿಟ್ರು. ಆಮೇಲೆ ಕತೆ ಹಿಂಗಿದೆ, ಹಾಡು ಹಿಂಗ್ ಕರ್ಕೊಂಡು ಹೋಗ್ತಾ ಇದೆ, ಯಾಕೋ ಟ್ರ್ಯಾಕ್ ಬೇರೆ ಬೇರೆ ಕಡೆಗೆ ಅನಿಸ್ತಾ ಇದೆ. ಯಾಕಂದ್ರೆ ಒಂದು ಆಸ್ ಎ ರೈಟರ್, ನಾನು ಸ್ಟೋರಿ ರೈಟರ್, ನಾನು ಆಕ್ಚುಲಿ ಸುಮಾರು ಒಂದು 20 ಸಿನಿಮಾ ನಾನು ಕತೆ, ಚಿತ್ರಕಥೆ, ಸಂಭಾಷಣೆ ಬರ್ತಿದ್ದೆ ನಾನು ಹಿಂದೆ. ಆಮೇಲೆ ಕತೆ ಎಲ್ಲ ನಾವು ಹೇಳಿದ್ಮೇಲೆ ಸಾರ್ ಹೇಳಿದ್ರು, ಸ್ವಲ್ಪ ಯಾಕೋ ಸ್ವಲ್ಪ ಬೇರೆ ಬೇರೆ ತರ ಅನ್ಸುತ್ತೆ ನೋಡಿ, ಕತೆ ಏನೇನೋ ಹೇಳಿದ್ರು, ಇಷ್ಟ ಚೆನ್ನಾಗಿದೆ ಕತೆ, ಇದರಲ್ಲಿ ಇದು ಯಾಕೆ ಇದು ಅಂದ್ರಿದು. ಸರಿ ಅನಿಸ್ತು ನನಗೆ. ಯಾಕಂದ್ರೆ ಅವ್ರ ಅನುಭವ ಇದೆಯಲ್ಲ, ಆ ಅನುಭವ ಅವರನ್ನ ಪ್ರತಿ ಆಂಗಲ್ ನಾವು ಅಣ್ಣವ್ರು ನೋಡಿ ಬೆಳೆದಿದ್ದೀವಲ್ಲ, ನನಗೆ ಅವ್ರು ಕಾಣ್ತಾ ಇದ್ರು. ಅವ್ರ ಆಟಿಟ್ಯೂಡ್, ಅವರ ನಡೆ, ಅವ್ರ ನುಡಿ, ಅವ್ರ ಸೌಮ್ಯತೆ, ಅವ್ರು ಮಾತಾಡೋ ರೀತಿಗಳು ನನಗೆ ಅದು ಅನಿಸ್ತಾ ಇತ್ತು. ನಾವೆಲ್ಲ ಅಣ್ಣವ್ರು ನೋಡಿ ಬೆಳೆದಿದ್ವಿ, ಅವ್ರ ಸಿನಿಮಾ ನೋಡಿ ಬೆಳೆದಿದ್ವಿ. ಆಮೇಲೆ ಇದು ಬೇಡ ಅನ್ಸುತ್ತೆ ನೋಡಿ, ನಿಮಿಷ್ಟಪ್ಪ ಆಸ್ ಎ ಡೈರೆಕ್ಟರ್ ನೀವು ಮಾತಾಡೋಣ ಸಲಹೆ ಉತ್ತಮವಾಗಿದ್ರೆ ನಾವು ತಗೊಳ್ಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಯಾವುದೇ ಕಾಂಟ್ರವರ್ಸಿ ಮಾತಿಲ್ಲ, ಎಸ್ ಬೇಡ ಸರ್ ಸಾಂಗೇ ಬೇಡ ಬಿಡಿ ಅಂತ ಹೇಳ್ಬಿಟ್ಟು 4 ಸಾಂಗನ್ನ ನಾನು ಸಾಹಿತ್ಯ ಬರೆದೆ. ಅದು ಡಮ್ಮಿ ಸಾಹಿತ್ಯ ಅಂತ ಹೇಳ್ಬಿಟ್ಟು ಬರೆದು ನಮ್ಮ ಲೆಜೆಂಡರಿ ವಿ ಮನೋಹರ್ ಸರ್ ಕೇಳ್ಕೊಟ್ಟೆ, ಸರ್ ಇಸ್ರಾಂತ ರೈಟ್ ಅಂತ ಸಾಂಗ್ ಮಾಡಿಸಿ ಇದನ್ನ ಬರೆಸಿ ಅಂತ. ಅವರು ನೋಡಿದ್ರು, ಇದಕ್ಕಿಂತ ಸಾಹಿತ್ಯ ಬೇಕೇನ್ರಿ, ತುಂಬಾ ಚೆನ್ನಾಗಿ ಬರ್ಬಿಟ್ಟಿದ್ದೀರಿ ನೀವು ಇದೇ ಸಾಹಿತ್ಯ ಇದ್ಬಿಡ್ಲಿ, ನಿಮ್ದೇ ಸಾಹಿತ್ಯ ಇರಲಿ ಅಂತ. ಸೊ ಆಗ ನಾನು ಎಮಸ್ ಅಂಗಡಿ ಅಂತ ತೆಲುಗು ಮತ್ತು ಗಡಿಬಿಡಿಯ ಮತ್ತು ಒಂದು ಸಿನಿಮಾ, ಅದು ಒಬ್ಬ ಬಹಳ ಹೆಸರಾಂತ ಪೊಲಿಟಿಷಿಯನ್ಸ್ ಅವರು ಸತ್ತು ಹೋಗ್ತಾರೆ ಬಿಡಿ, ಅದೇನೋ ಆಗಿದೆ, ಬಹಳ ದೊಡ್ಡ ಲೀಡ್ರು ಆಂಧ್ರದಲ್ಲಿ ಒಂದು ಕಾಲದಲ್ಲಿ ಬಹಳ ದೊಡ್ಡ ಹೆಸರಿದ್ದಂಥ ಒಬ್ಬ ಡಾನ್, ಅವರು ನಿರ್ಮಾಪಕರು, ಪ್ರಭಾಕರ್ ಚೌಧರಿ ಅಂತ ಹೇಳ್ಬಿಟ್ಟು MLA ನಿರ್ಮಾಪಕರು. ಸೊ ಎಲ್ಲ ಕತೆ ಆ ಎಮಸ್ ಅಂಗಡಿ ಅಂತಕ್ಕಂಥದ್ದು ನಡೀತು. ದ ಫಸ್ಟ್ ಟೈಮ್ ನಾನು ಸಾಹಿತ್ಯ ಬರೆದು ಒಬ್ಬ ಮಿಲ್ ಡೈರೆಕ್ಟರ್ ಕೊಟ್ಟು ಬಂದ್ ಮಾಡಲಿಲ್ಲ, ನಮ್ಮ ಲೋಕೇಶ್ ಅವರು ಬಂದ್ ಮಾಡಿದ್ರು. ಅರ್ಜುನ್ ಜನ್ಯ ಅವರು ಫಸ್ಟ್ ಪಿಕ್ಚರ್, ಅವರು ಮರ್ತಿರ್ತಾರೆ, 20 ವರ್ಷ ಆಯಿತು. ಆ ಸಿನಿಮಾ ಒಂದು 15 ಶೂಟ್ ನಿಂತು ಹೋಯ್ತು. ಅದರ ನಂತರ ನಾನು ಬರೀಲಿಲ್ಲ ಸಾಹಿತ್ಯವನ್ನ. ಈಗ ನನಗೆ ಅವಕಾಶ ಕೊಟ್ಟಿದ್ದಾರೆ, ಎಲ್ಲ ಸಹಾಯ ಹಾಡುಗಳು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಅವರು. ಅದನ್ನ ನಾನು ಹೇಳ್ಬಾರ್ದು, ಎಲ್ಲ ಕೇಳಿದ್ರು, ಆಮೇಲೆ ಅಭಿಮಾನಿಗಳು ಅದನ್ನೆಲ್ಲ ಸಿನಿಮಾನ ವೀಕ್ಷಿಸಬೇಕು, ನೋಡಬೇಕು. ಹೀಗಾಗಿ ಈ ಸಿನಿಮಾಕ್ಕೆ ಒಂದೇ ಹಂತದಲ್ಲೆಲ್ಲ ನನಗೆ ಜವಾಬ್ದಾರಿ ಕೊಟ್ಟರು. ಅದನ್ನು ನಾನು ಬಹಳ ಕರಾರುವಕ್ಕಾಗಿ ನಾನು ಮಾಡಿದ್ದೀನಿ, ಆಮೇಲೆ ಪ್ರಾಮಾಣಿಕ ಮಾಡಿದ್ದೀನಿ. ಆ ನಂತರ ಇದರಲ್ಲಿ ಬಹಳ ವಿಶೇಷ ಏನಂತಂದ್ರೆ, ವಿಜಯ್ ಸರ್ದು ತ್ರಿಪಾತ್ರ ಅಂತ ಹೇಳ್ಬೇಕು ನಾನು. ಅಂದ್ರೆ ತ್ರಿಪಾತ್ರದಲ್ಲಿ ಅವರು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ಅವರ 5ನೇ ತಲೆಮಾರಿನ ಮುತ್ತಾತನ ಪಾತ್ರ ಕೂಡ ಇದರಲ್ಲಿ ನೀವು ನೋಡ್ತೀರಿ. ಒಂದು ಸೀನ್ ಅಲ್ಲಿ ಬಂದು ಹೋಗ್ತದೆ. ನಂತರ 2 ಕ್ಯಾರೆಕ್ಟರ್ನ ಅವರು ಬಹಳ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ, ಆಮೇಲೆ ತುಂಬಾ ಭಿನ್ನವಾಗಿ ಮಾಡಿದ್ರು. ನಾನು ಡಬ್ಬಿಂಗ್ ಅಲ್ಲಿ ನಾನು ಸ್ವಲ್ಪ ಯೋಚನೆ ಮಾಡ್ತಿದ್ದೆ, ನಾವ್ ಏನ್ ಹೇಳ್ಬೇಕು ಅವ್ರಿಗೆಲ್ಲ, ನಾವು ಸಾರ್ ಏನು ಹೇಳಕ್ಕಾಗಲ್ಲ. ನಾವು ಅವ್ರ ಪಾತ್ರ ನೋಡಿದ ತಕ್ಷಣವೇ ಅಪ್ಪ ಯಾರು ಮಗ ಯಾರು ಗೊತ್ತಾಗ್ಬಿಡುತ್ತೆ ನಿಮಗೆ. ಹಂಗೆ ಧ್ವನಿ ಬದಲಾಯಿಸ್ಬಿಟ್ಟು ಡಬ್ ಮಾಡ್ಬಿಟ್ರು. ನನಗೆ ಬಹಳ ಖುಷಿ ಆಯ್ತು. ನನಗೆ ನಾನು ಹೇಳಿಕೆ ಆಗಿಲ್ಲ, ನನ್ಗೆ ಎಲ್ಲಿ ಒಂದೇ ತರ ಆಗ್ಬಿಡುತ್ತೆ ಅನ್ನೋದು ಕೇಳಿದ್ರೆ, ಸರ್ ಧ್ವನಿ ಸ್ವಲ್ಪ ಯೋಚನೆ ಮಾಡ್ಬಿಡಿ ನಾನು ನೋಡಿ ಅಂದ್ರು. ಸೊ ಅಪ್ಪ ಮಗಾಗಿ ತುಂಬಾ ಚೆನ್ನಾಗಿ ಚಿತ್ರದಲ್ಲಿ ಮಾಡಿದ್ದಾರೆ. ವಿಶೇಷವಾದಂತ ಕಾಸ್ಟ್ಯೂಮ್ಸ್ ಎಲ್ಲ ಸಹ ನಾನು ತೋರಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಈ ಚಿತ್ರದ ಹೈಲೈಟ್ ಏನಂದ್ರೆ, ಸಾಂಗ್ ಬರುತ್ತೆ, ಡೈಲಾಗ್ ಬರುತ್ತೆ, ಒಂದು ಪಲ್ಲವಿ ಬರುತ್ತೆ, ಇದು BGM ಬರುತ್ತೆ, ಡೈಲಾಗ್ ಬರುತ್ತೆ, ಸಾಂಗು ಅದು ಸೇರ್ಕೊಂಡು ಬರ್ತಾ ಇರ್ತದೆ. ಕ್ಲೈಮ್ಯಾಕ್ಸ್ ಸಾಂಗ್ ಅಲ್ಲೇ ಕ್ಲೈಮ್ಯಾಕ್ಸ್ ಅನ್ನು ಮಾಡಿದ್ದೀನಿ ನಾನು. ಫೈಟ್ ಬರುತ್ತೆ. ಈ ತರದ ಒಂದು ಡಿಫ್ರೆಂಟ್ ಪ್ರಯೋಗ ಇದು. ಪ್ರತಿ ಸಿನಿಮಾದಲ್ಲೂ ಫೈಟ್ ಅಲ್ಲೋ ಇನ್ನೇನೋ ಕ್ಲೈಮ್ಯಾಕ್ಸ್ ಎಂಡ್ ಆಗ್ತದೆ. ಬಟ್ ಈ ಸಿನಿಮಾದಲ್ಲಿ ಒಂದು ಹಾಡಿನ ಮುಖಾಂತರ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಅನ್ನು ಹೇಳಿಕೊಟ್ಟಿದ್ದೀನಿ ನಾನು. ಅದನ್ನ ಬಹಳ ಅಚ್ಚುಕಟ್ಟಾಗಿ ಸಾರು ಬಹಳ ವಿಶೇಷವಾದಂಥ ಪಾತ್ರದಲ್ಲಿ ಅಭಿನಯಿಸಿ ನಮಗೆ ಬಹಳ ಖುಷಿ ಆಗುತ್ತೆ ನನಗೆ. ಅಷ್ಟು ಚೆನ್ನಾಗಿ ಅವರು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಸಂಪೂರ್ಣ ಸಹಕಾರ ಕೊಟ್ಟರು. ನನಗನ್ಸುತ್ತೆ ತೆಲುಗಲ್ಲಿ ಯಾರೋ ಇದ್ದಾರಂತೆ, ನಾನು ನೋಡಿದ್ದೀನಿ ಅಷ್ಟೇ, ನ್ಯಾಚುರಲ್ ಸ್ಟಾರ್ ಅಂತ. ನಿಜಕ್ಕೂ ಕನ್ನಡದ ನ್ಯಾಚುರಲ್ ಸ್ಟಾರ್ ಅಂದ್ರೆ ವಿಜಯ. ಅವ್ರು ನೋಡ್ತಾ ನಾವು ಹೇಳ್ತಾರೆ, ನಾವು ನೋಡ್ತೀವಲ್ಲ. ಸೊ ಅವರು ಕನ್ನಡದ ನ್ಯಾಚುರಲ್ ಸ್ಟಾರ್ ನಮ್ಮ ವಿಜಯ ಅವರು.
ಸೊ ಹೀಗಾಗಿ ನಿರ್ಮಾಪಕರು ಜೊತೆಗೆ ಎಲ್ಲ ಕಲಾವಿದರು, ನಮ್ಮ ಬಾಲ್ವಾಡಿಯವ್ರ ಬಗ್ಗೆ ಅಂತೂ ಮಾತಾಡಂಗಿಲ್ಲ. 6 ಸಿನಿಮಾ ರಿಲೀಸ್, 4 ಸಿನಿಮಾ ಅವ್ರದೇ ಇರುತ್ತೆ ಕನ್ನಡದಲ್ಲಿ. ಅಷ್ಟು ಸಿನಿಮಾದಲ್ಲಿ ಅಭಿನಯಿಸಿ ಅವರು ಇದರಲ್ಲಿ ತುಂಬಾ ಭಿನ್ನವಾದಂಥ ಪಾತ್ರ, ಅದ್ರೂ ದ್ವಿಪಾತ್ರ ಇದರಲ್ಲಿ ಅವರು ಕೂಡ ಡಬಲ್ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಫಸ್ಟ್ ಟೈಮ್ ಒಂದು ಪಾತ್ರವನ್ನು ನಾನು ಪರಿಚಯಿಸಿದ್ದೀನಿ, ವಿ ಮನೋಹರ್ ಸರ್ನ. ನೀವು ಸ್ವಲ್ಪ ಅವ್ರನ್ನ ಗುರುಸೋದು ಬಹಳ ಕಷ್ಟ ಸಿನಿಮಾದಲ್ಲಿ, ಅವ್ರು ಗೊತ್ತೇ ಸಿಗಲ್ಲ. ಆ ಗೆಟಪ್ ಅಲ್ಲಿ ಅವ್ರನ್ನ ತೋರಿಸಿದ್ದೀನಿ ನಾನು, ಬಹಳ ಜನ ಗೊತ್ತಾಗಲ್ಲ ಅವರು. ಆ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ. ಆಮೇಲೆ ನಮ್ಮ ನವನೀತ್ ಅವರು, ಆಮೇಲೆ ನನ್ನ 4 ಜನ ಹುಡುಗರು ಕಣ್ಣುಗಳ ತರ ಅವರು, ಪಾಪ ಈ ಸಿನಿಮಾಕ ರಥ ಚಕ್ರಗಳ ತರ ಅವರು ಈ ಪಾತ್ರದಲ್ಲಿ ಎಲ್ಲ ತೊಡಗಿಸ್ಕೊಂಡ್ರು. ಅವರು ಬರೀ ಕಲಾವಿದರಾಗಿರ್ಲಿಲ್ಲ ಈ ಸಿನಿಮಾಕ್ಕೆ. ನಮ್ಮ ಮನು ಇರ್ಬೋದು, ಸನತ್ ಇರ್ಬೋದು, ಬುಲೆಟ್, ವಿಜಯ್, ಇವರುಗಳೆಲ್ಲ ಚಿತ್ರತಂಡದ ಜೊತೆಗೆ ಬರೆದಂಥವ್ರು. ಇಂಥ ಹುಡುಗರಿಗೆ ಅವಕಾಶಗಳು ಕೊಡಬೇಕು ಅಂತಂದು ಹೇಳ್ಬಿಟ್ಟು ಸಿನಿಮಾ ಚಿತ್ರವನ್ನು ಕೂಡ ಯೋಚನೆ ಮಾಡಬೇಕಾಗ್ತದೆ. ಅತಿ ಶೀಘ್ರದಲ್ಲಿ ನನ್ನೊಂದು ತಮಿಳ್ ಸಿನಿಮಾ ಸೆಟ್ಟಿರೋ ಸಾಧ್ಯತೆ ಇದೆ. ಎಲ್ಲ ಡಿಸ್ಕಸ್ ಎಲ್ಲ ನಡೀತಾ ಇದೆ. ನಿಮಗೆಲ್ಲ ಆಶೀರ್ವಾದ ಬೇಕು. ಹಾಗೆ ನನ್ನ ಹಿರಿಯ ನಿರ್ದೇಶಕರು ಸುಮಾರು ಸಿನಿಮಾಗಳನ್ನ ಹಿಟ್ ಅಂತ ಕೊಟ್ಟಂತವ್ರು, ವಿಷ್ಣುವರ್ಧನ್ ಸಿನಿಮಾಗಳ ಅನೇಕ ಕಥೆಗಳನ್ನ ನಾವು ತೆರೆ ಮೇಲೆ ತಂದಂಥವ್ರು ಜಯರಾಮ್ ರೆಡ್ಡಿ ಸರ್, ಅವರ ಮಾರ್ಗದರ್ಶನ ಕೂಡ ನನಗಿತ್ತು. ಹಾಗೆ ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರು, ನಾ ಹಿಂದೆ ಕೋ ಡೈರೆಕ್ಟರ್ ಮಾಡೋದು ಸುಮಾರು ಒಂದು 20 ಸಿನಿಮಾಗಳ ಜೊತೆಗೆ ಮಾಡಿದಂಥ ಮುತ್ತುರಾಜ್ ಅವರಿಗೆ ಈ ಚಿತ್ರದಲ್ಲಿ ಛಾಯಾಗ್ರಹಣ ಅವಕಾಶಗಳನ್ನು ಕಲ್ಪಿಸ್ಕೊಟ್ಟೆ. ಭಜನಿಗೆ ಮೋಹನ್ ಅವರು ನೃತ್ಯ ಸಂಯೋಜನೆ ಮಾಡಿದ್ದಾರೆ. ಥ್ರಿಲ್ಲರ್ ಮಂಜು ಅವರು ಸಾಹಸ ಮಾಡಿದ್ದಾರೆ. ಮುತ್ತುರಾಜ್ ಅಂತ ಹೇಳ್ಬಿಟ್ಟು ತುಂಬಾನೇ ನನಗೆ ಸಪೋರ್ಟಿವ್ ಆಗಿದ್ಕೊಂಡು ಎಡಿಟ್ ಮಾಡಿಕೊಟ್ಟಿದ್ದಾರೆ. ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತ, ಜೊತೆಗೆ ನನ್ನ ಜೊತೆಗೆ ಸಹ ನಿರ್ದೇಶಕರಾಗಿ ಅವರು ತುಂಬಾ ವರ್ಷದಿಂದ ಕೆಲಸ ಮಾಡಿಕೊಡಿದ್ರು ಹುಡುಗ. ಇವತ್ತು ಬಿಜೆಸ್ಟ್ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ನಮ್ಮ ಧೀರಾಜ್, ನಮ್ಮ ತಾಂತ್ರಿಕರು ಎಲ್ಲರೂ ಕೂಡ ಒಂದು ಟೀಮ್, ಮನೆಯವರ ತರ 45 ದಿನಗಳ ಕಾಲ ನಿರಂತರವಾಗಿ ಶೂಟಿಂಗ್ ಆಯಿತು. ಎಲ್ಲ ಯಾವುದೇ ಥರದ ತೊಂದರೆಗಳಿಲ್ಲದೆ ಅಚ್ಚುಕಟ್ಟಾಗಿ ಸಿನಿಮಾ ಮುಗಿಸಿ ಇನ್ನೇನು ನಾನು ಜೂನ್ 2nd ವೀಕಲ್ಲಿ ಬೆಳ್ಳಿ ತೆರೆ ಮೇಲೆ ಬರಲಿಕ್ಕೆ ಸಿನಿಮಾ ರೆಡಿ ಇದೆ. ಈ ವಾರದಲ್ಲೇ ಇನ್ನೊಂದು ಸಾಂಗ್ ನಾನು ಹುಬ್ಳಿಲಿ ಭಾಳ ದೊಡ್ಡ ಒಂದು ಇವೆಂಟ್ ಮಾಡಿ ಸಿದ್ಧಾರೂಢ ಮಠದಲ್ಲಿ ಅದನ್ನ ರಿಲೀಸ್ ಮಾಡ್ತಾ ಇದ್ದೀವಿ. ಎವ್ರಿ ವೀಕ್ ಒಂದು ಸಾಂಗು ಲಾಂಚ್ ಆಗ್ತದೆ. ಜೂನ್ 1st ವೀಕಲ್ಲಿ ಟೀಸರ್ ಬರ್ತದೆ. 2nd ವೀಕಲ್ಲಿ ನಿಮಗೆ ಟ್ರೈಲರ್ ಆ್ಯಂಡ್ ಸಿನಿಮಾ ಲಾಂಚ್ ಮಾಡ್ತೀವಿ. ಇಷ್ಟು ಈ ಸಿನಿಮಾದ ಬಗ್ಗೆ ಸತತ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಮತ್ತೊಮ್ಮೆ ಮುಗಿದೊಮ್ಮೆ ನಾನೆಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಕೈ ಮುಗಿದು ಕೇಳ್ತಾನೆ, ನೀವು ಬೆಳೆಸುವಂಥ ಮಗ ಅಥವಾ ಅಣ್ಣ ಅಥವಾ ದೊಡ್ಡಪ್ಪ ಚಿಕ್ಕಪ್ಪ ಏನಾರು ಅಂದ್ಬಿಡಿ, ನೀವೆಲ್ಲರೂ ಮಾಧ್ಯಮದಲ್ಲಿ ಚೆನ್ನಾಗಿ ಈ ಸಿನಿಮಾದ ಬಗ್ಗೆ ಬರಿತೀರಿ ಕೂಡ ಅಂತ ಹೇಳಿ. ಆಮೇಲೆ ನನ್ನ 30 ವರ್ಷಗಳ ಸ್ನೇಹಿತರು, ನನ್ನ PR ನಾಗೇಂದ್ರ ಸಾರು ತುಂಬಾ ನನಗೆ ಸಪೋರ್ಟಿವ್ ಆಗಿ ಹಿಂದೆ ನಿಂತು, ನೀವು ಮಾಡಿ ಡೈರೆಕ್ಟರ್ ನಾವಿದ್ದೀವಿ, ಯಾಕೆ ಯೋಚನೆ ಮಾಡ್ತೀರಾ, ನಾವಿದ್ದೀವಿ ಮಾಡ್ರಿ ನೀವು ಅಂತೇಳಿ ಅನೇಕ ಪತ್ರಿಕೆಗಳಿಗೆ ಆಗಾಗ್ಗೆ ನಾನು ಇಂಟರ್ವ್ಯೂ ಮಾಡಿಸ್ತಾ ಇದ್ರು, ಪತ್ರಿಕೆ ಬರೋ ಥರ ನೋಡ್ಕೊಳ್ತಾ ಇದ್ರು. ಹಾಗೆ ಸುಮಾರು 3,000 ಹಾಡನ್ನು ಆಡತಕ್ಕಂಥ ಒಬ್ಬ ಮಹಾನ್ ಕಲಾವಿದರು. ಅನೇಕ ಸಿಂಗರ್ ಕರೆಸಿ ನಾನು ಧ್ವನಿಗಳನ್ನು ಚೆಕ್ ಮಾಡ್ತಿದ್ದೆ. ಯಾಕೋ ನನಗೆ ಸೆಟ್ ಆಗ್ತಾ ಇರಲಿಲ್ಲ. ಇಲ್ಲ ಈ ಥರ ಎಲ್ಲ ಇದು ಹಿಂಗೆ ಬೇಕು ನನಗೆ ಅಂತ ಬಿಟ್ಟು ಹೇಳಿದಾಗೆ ಮನೋಹರ್ ಸರ್ ಒಬ್ಬರು ಕರೆಸಿದ್ರು ನನಗೆ. ಆ ವ್ಯಕ್ತಿ ಬೇರೆಯವರೆಲ್ಲ ನಮ್ಮ ಹೇಳಿ ಸರ್, ಎದ್ಮೇಲೆ ಹೇಳ್ತೀನಿ, ವಿಷ್ಣು ಸರ್ ಅದ್ಭುತವಾಗಿ ಆಡಿದ್ದಾರೆ. ಆ ಸಾಂಗ್ ಒಂದು ಲ್ಯಾಂಡ್ ಮಾರ್ಕ್ ಇಂಡಸ್ಟ್ರಿಯಲ್ಲಿ ಅಷ್ಟು ಚೆನ್ನಾಗಿ ಆಡಿದ್ದಾರೆ. ಅದರಲ್ಲಿ ನಾನು ಸಾಕಿ ಅಂತ ಬರ್ತದೆ, ಅದನ್ನ ಯಾರು ಹಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಹಾಡಿಸ್ತಾ ಇದ್ದೆ. ಅದನ್ನ ನಾನು ಹಾಡಿ ತೋರಿಸ್ತಿದ್ನಲ್ಲ, ಇವ್ರು ನೋಡಿ ಬೇಡ ಅದು ನಿಮ್ದೇ ಇಟ್ಬಿಡಿ, ಅದು ಬೇರೆ ರೀಚ್ ಮಾಡಕ್ ಆಗಲ್ಲ ಅಂದ್ರು. ನಾ ಸಿಂಗರ್ ಅಲ್ಲ, ನಾನು ಬೇಡ ಅಂತ ಹೇಳಿದೆ. ಸೊ ಹೀಗಾಗಿ ಬಿಗಿನಿಂಗ್ ಅಲ್ಲಿ ಬರ್ತಕ್ಕಂಥ ಸಾಕಿಯನ್ನ ನನ್ನ ಕಡೆಯಿಂದಾನೇ ಅವರು ಆಡ್ಸೋಕೆ ಪ್ರಯತ್ನ ಮಾಡಿದ್ದಾರೆ. ಆ ಸಾಂಗ್ ಕೂಡ ಹುಬ್ಳಿಯಲ್ಲಿ ಲಾಂಚ್ ಆಗ್ತದೆ 17ನೇ ತಾರೀಕು. ಸಾರಿ ನಾನು ಹೇಳಿದ್ದೀನಿ, ಅಲ್ಲಿ ಕೂಡ ನಿಮ್ಮ ಮಾಧ್ಯಮದ ವಿಂಗಲ ಇರುತ್ತೆ, ನೀವು ಅಲ್ಲಿ ಕೂಡ ಸಪೋರ್ಟ್ ಮಾಡಬೇಕು. ಹಾಗೆ ನನ್ನ ಸಹೋದರಿ ನಾಯಕಿ ಸಟ್ಟಲ್ಲಿ ಹೆಂಗಿರ್ತಿದ್ರಂದ್ರೆ, ಏನಿಲ್ಲ ಇದು ನಮ್ಮ ಮನೆ, ನಾನು ಹಿಂಗೆ ಇರೋದ್ರಿ ಅಷ್ಟೇ ಅಂತ ಹೇಳ್ಬಿಟ್ಟು ಪಾಪ ಏನೋ ಬಿಡು ಓಕೆ ನಾನು ಅಲ್ಲಿರ್ತೀನಿ, ನಾನು ಮಾಡ್ತೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ಒಂದೇ ಒಂದು ಸಣ್ಣ ನನಗೆ ಯಾವುದೇ ತರದ್ದು ಈ ನಾಯಕಿ ಅಂದ್ರೆ ನಾವು ನೋಡ್ತಾ ಇದ್ದೆ. ನಾನು ಬಹುತೇಕ ದಕ್ಷಿಣ ಭಾರತದ ಹೆಸರಾಂತ ನಟಿಯರು ಆಕ್ಟ್ ಮಾಡುವಾಗ ನಾನು ಸಹ ನಿರ್ದೇಶಕನಾಗಿ ಸಹಾಯಕನಾಗಿ ಕೆಲಸ ಮಾಡಿ ನೋಡ್ತಿದ್ದೆ ಕೂಡ. ಅದು ಇತ್ತೇನೋ ಅಂದ್ಕೊಂಡೆ ನಾನು, ಇರ್ಲಿಲ್ಲ ಯಾವ್ದು ನಮ್ಮಲ್ಲಿ ಹುಡುಗಿ ಬಂದು ಆಕ್ಟ್ ಮಾಡ್ತಾ ಅನಿಸ್ತಾ ಇತ್ತು ನನಗೆ. ಆಮೇಲೆ ಏನ್ ಪ್ರೇಮ್ ಒಂದು ಕೆಲಸ ಮಾಡಮ್ಮ, ನೀನು ಬಾ ನನ್ನ ಜೊತೆಗೆ ಅಂತ ಬಿಟ್ಟು ಮನೆಯವರಿಗೆಲ್ಲ ಪರಿಚಯ ಮಾಡ್ತಿದ್ದೆ. ಆಂಟಿ ಎಲ್ಲರೂ ಬೆರೆತು ಹೋಗ್ಬಿಡ್ತಿದ್ರು. ಸೊ ಹೀಗಾಗಿ ಈ ಚಿತ್ರದಲ್ಲಿ ಒಳ್ಳೆ ಪಾತ್ರ. ಇದರಲ್ಲಿ ಕೂಡ ಅವ್ರದ್ದು ಡ್ಯೂಯಲ್ ರೋಲ್ ಇದೆ. 2 ಪಾತ್ರಗಳು ಬರ್ತದೆ. ಮೊದಲನೇ ಪಾತ್ರ ಬಹಳ ಸೌಮ್ಯವಾದ ಪಾತ್ರ, ಕತೆ ಹೇಳೋದಿಲ್ಲ. 2ನೇ ಪಾತ್ರ ರಗಡ್ ಲುಕ್ ಇದೆ. ಅವ್ರು ಹೇಳಕ್ಕಾಗಲ್ಲ ಅವರು ಅಂತ ಹೇಳ್ಬಿಟ್ಟು ಆ ರೀತಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಅಷ್ಟೊಂದು ಸುಂದರವಾದ ಒಂದು ಬೊಂಬೆಯನ್ನ ಅತ್ಯಂತ ಖರಾಬಾಗಿ ಇಷ್ಟು ತೋರ್ಸೋಕೆ ಸಾಧ್ಯನೋ ಅಷ್ಟು ಖರಾಬಾಗಿ ಅವ್ರನ್ನ ಚಿತ್ರಿಸಿದ್ದೀನಿ.
ನೀವೆಲ್ಲ ನೋಡಬೇಕು ಅಂತ ಹೇಳಿ ನೋಡಿ ಆಶೀರ್ವದಿಸಬೇಕು. ಇನ್ನೇನಿಲ್ಲ ಟ್ರೈ ಮಾಡ್ತದೆ. ಇಷ್ಟೇ ಮಾಡೋದು. ಜೈ ಹಿಂದ್. ನಾವೆಲ್ಲ ಎಂಜಾಯ್ ಮಾಡ್ತೀವಿ. ನಾವು ಎಂಜಾಯ್ ದೊಡ್ಡ ಕಾರ್ಯಕ್ರಮ ಮಾಡಬೇಕು. ಹುಬ್ಳಿಯಿಂದ ಅದನ್ನು ಅನೌನ್ಸ್ ಮಾಡ್ತಾ ಇದ್ದೀವಿ, ಅವರಿಗೆ ಅದನ್ನು ಕೊಡ್ತಾ ಇದ್ದೀವಿ. ಅವ್ರು ಬೇಡ ಅಂತಾರೆ ಸರ್. ನಾವು ಅಭಿಮಾನಿಗಳು, ಅಭಿಮಾನಿ ಕೊಟ್ಟು ತಗೋಬೇಕು ಕಲಾವಿದರು. ಒಂದ್ ಪಿಕ್ಚರ್ ನಮಗೆ ನೀವು ನ್ಯಾಚುರಲ್ ತರ ಕಾಣ್ತೀರಾ ಸರ್? ಅಲ್ಲ, ಒಂದ್ ಪಿಕ್ಚರ್ ರಿಲೀಸ್ ಆಗಿರಲ್ಲ, ಅವರ ಸ್ಟಾರ್ಗಳು ಅಲ್ವಾ ಸರ್? ಎಷ್ಟು ಪಿಕ್ಚರ್ ಆಗಿದೆ ಸರ್? ಚಿನ್ನದಂತ ಚಿನ್ನಾರಿ ಮುಕ್ತ ಸರ್ ಅವರು. ನೆಕ್ಸ್ಟ್ ಟೈಮ್ ಇಂದ ಹಾಕ್ತಾರಂತೆ ಸರ್ ಪೋಸ್ಟರ್ಸ್ ಅಲ್ಲಿ. ಆಮೇಲೆ ಎಲ್ಲ ಕಲಾವಿದರು ದಯವಿಟ್ಟು ಸರ್ ಸರ್ ಎಲ್ಲ ಎಷ್ಟು ಚೆನ್ನಾಗಿ ಮಾತಾಡಿದ್ರಲ್ಲ ನಿರ್ದೇಶಕರು, ತುಂಬ ಚೆನ್ನಾಗಿ ಮಾತಾಡಿದ್ರು. ನಾವು ಈ ಸಿನಿಮಾದ ಹಿನ್ನೆಲೆ ಸಂಗೀತ ಮಾಡುವಾಗ ನನ್ನ ಜೊತೆ ಇದ್ದವರು ನಾಗರಾಜ್ ಮತ್ತು ಶಿವಕುಮಾರ್ ಕುಟ್ಟಿಯವರು ನಿರ್ದೇಶಕರ ಮನೆಯಲ್ಲೇ ಸುಮಾರು 15 ದಿವಸ ಠಿಕಾಣಿ ಕೂಡಿದ್ವಿ. ಆಗ ನಮಗೆ ಎಷ್ಟು ಚೆನ್ನಾಗಿ ಆದರಾತಿಥ್ಯ, ಬಗೆ ಬಗೆಯ ಊಟ ತಿಂಡಿ ಎಲ್ಲ ಮಾಡಿಕೊಟ್ಟಂಥವರು ನಿರ್ಮಾಪಕರಲ್ಲಿ ಒಬ್ಬರಾದಂಥ ಕುಸುಮ ಅವರು. ಆ ಮೇಡಮ್ ಒಂದು ಚೂರು ಇಷ್ಟು ಜನಕ್ಕೆ ಊಟ ಹಾಕಬೇಕು ಅನ್ನೋದು ಯಾವುದೇ ಇದಿಲ್ಲ. ಅವರೇ ಸ್ವತಃ ಅಡುಗೆ ಮಾಡಿಕೊಂಡು, ಜೊತೆಗೆ ಅವರ ಸೊಸೆಯರು ಕೂಡ ಅವ್ರಿಗೆ ಸಹಕಾರ ಕೊಟ್ಟಿದ್ರು. ಅವರೆಲ್ಲ ನಮ್ಮನ್ನು 15 ದಿವಸ ಒಳ್ಳೆ ರೀತಿಯ ಊಟ ಹಾಕಿ ನಾವೆಲ್ಲ ದಪ್ಪಗಾದ ಥರ ಮಾಡೋದು. ಚೆನ್ನಾಗಿ ತಿಂದು ಒಂದು ಒಳ್ಳೆಯ ಅನುಭವ ಅದು. ಬೆಳಿಗ್ಗೆ ಎದ್ದರೆ ವಾಕಿಂಗ್ ಹೋಗ್ತಾ ಇದ್ವಿ ನಾನು ಮತ್ತು ಡೈರೆಕ್ಟ್ರು, ಯಾಕಂದರೆ ತಿಂದಿದ್ದು ಕರಗಿಸ್ಬೇಕಲ್ಲ. ಹಾಗೆ ಈ ಚಿತ್ರದಲ್ಲಿ ಮೇಘನಾ ಹಳಿಯಾಳ ಬಂದಿದ್ದಾರೆ. ಎಲ್ಲಿಮ್ಮ ಬನ್ನಿಮ್ಮ, ಅಲ್ಲಿ ನಿಂತಿದ್ದಾರೆ ಮೇಘನಾ ಹಳಿಯಾಳ. ದರ್ಶನ್ ಬಂದಿದ್ದಾನ? ದರ್ಶನ್ ನಾರಾಯಣ್ ಬಂದಿಲ್ಲ. ಆಮೇಲೆ ಚೇತನ್ ನಾಯಕ್ ತುಂಬ ಸಿನಿಮಾಗಳಿಗೆ ಹಾಡ್ತಾ ಇರ್ತಾನೆ, ಕನ್ನಡದಲ್ಲಿ ತುಂಬ ಹಾಡಿದ್ದಾನೆ, ಆದರೆ ಇನ್ನೂ ಸರಿಯಾಗಿ ಗುರುತಿಸಲಿಲ್ಲ ಯಾರು. ಆ ಚೇತನ್ ನಾಯಕ್ ಹಾಡಿದ್ದಾನೆ ಮತ್ತು ಶ್ವೇತಾ ಪ್ರಭು ಅವರು ಹಾಡಿದ್ದಾರೆ. ಯಾರು ಬಂದಿದ್ದರೆ ಎದ್ದು ನಿಂತ್ಕೊಳ್ಳಿ. ಆಮೇಲೆ ರಿಷಬ್ ಮೆಹ್ತಾ ಅಂತ, ಈತ ಮೂಲತಃ ರಾಜಸ್ಥಾನಿ ಆದರೂ ಕೂಡ ಕನ್ನಡ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಕೀಬೋರ್ಡ್ ನುಡಿಸ್ತಾನೆ, ಚೆನ್ನಾಗಿ ಹಾಡ್ತಾನೆ. ಹೀಗಾಗಿ ನಾವು ಏನು ಮಾಡಿದ್ವಿ, ಎಲ್ಲ ಇಲ್ಲಿಯ ಸ್ಥಳೀಯ ಗಾಯಕರನ್ನೇ ನಾವು ಇದರಲ್ಲಿ ಹಾಡಿಸಿದ್ವಿ. ಆಮೇಲೆ ಈ ವೀರಗಾಸೆಯ ಹಾಡುವಾಗ ನನಗೆ ಅನಿಸಿದ್ದು ನಮ್ಮ ವಿಷ್ಣು ರಾಮನ್ ಅವರು. ಬಹಳ ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ SPB ಅವರ ರೀತಿಯಲ್ಲಿ ಹಾಡ್ತಾ, ಸ್ವತಃ ಬೇರೆ ಚಿತ್ರಗಳಿಗೆ ಅವ್ರದ್ದೇ ಒಂದು ಧ್ವನಿಯಲ್ಲಿ ಹಾಡ್ತಾ ಇದ್ದಂಥ ಎಲ್ಲರಿಗೂ ಗೊತ್ತು. ವಿಷ್ಣು ರಾಮನ್ ಅಂದರೆ ಎಲ್ಲರಿಗೂ ಗೊತ್ತು. ಅವರು ಇದರಲ್ಲಿ ಹಾಡಿದ್ದಾರೆ. ಹೀಗೆ ಗಾಯಕಿಯರೆಲ್ಲ ಬಳಗ ನಮ್ಮ ಕನ್ನಡದವ್ರದ್ದೇ ಆಗಿದೆ. ಹಾಗೆ ಕೆಲಸ ಮಾಡ್ತಾ ನಮಗೆ ನನ್ನ ಮೇಲೆ ನಮ್ಮ ಡೈರೆಕ್ಟರ್ ದೃಷ್ಟಿ ಏನೋ ಬಿತ್ತು. ಏನಾದ್ರು ಸುಮ್ಮನೆ ಮಾಡಬಾರ್ದು, ನಿಮಗೆ ಆ್ಯಕ್ಟಿಂಗ್ ವಿಶೇಷವಾಗಿ ಕೊಡಬೇಕು ಅಂತ ನನಗೊಂದು ವಿಶೇಷ ಗೆಟಪ್ ಕೊಟ್ಟರು. ನಾನು ಫೋಟೋ ನೋಡಿದಾಗ ನನ್ನ ಗುರುತು ನನಗೆ ಸಿಗಲಿಲ್ಲ. ಆ ಥರದ್ದು ಗೆಟಪ್ ಕೊಟ್ಟರು. ಅದಕ್ಕೆ ಸಾಧ್ಯ ಆದಷ್ಟು ಪ್ರಯತ್ನಪಟ್ಟು, ಇನ್ನೊಂದು ಏನಂದರೆ ಡೈರೆಕ್ಟ್ರು ಏನು ಹೇಳ್ಕೊಟ್ರು ಅದೇ ಥರ ಮಾಡಿದ್ದೀನಿ. ಅದೇನಾದ್ರು ಚೆನ್ನಾಗಿಲ್ಲ ಅಂದರೆ ಡೈರೆಕ್ಟ್ ಆದರೆ ಹಾಗಾಗಿಲ್ಲ. ಅವರು ತುಂಬ ಚೆನ್ನಾಗಿ, ಆಮೇಲೆ ಸ್ವತಃ ಡೈರೆಕ್ಟ್ರು ಒಂದು ಪಾತ್ರ ಮಾಡಿದ್ದಾರೆ, ಅದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬ ಋಷಿಯ ಪಾತ್ರ ಮಾಡಿದ್ದಾರೆ ಅವರು, ಅವ್ರದ್ದು ಕೂಡ ಗುರ್ತು ಸಿಗಲ್ಲ. ಹೀಗೆ ನಾವು ಇದರಲ್ಲಿ ಏನಾದರೂ ವಿಶೇಷವಾಗಿ ಮಾಡಬೇಕು ಅಂತ ಡೈರೆಕ್ಟರ್ ಒಂದು ತುಡಿತ. ಇನ್ನೊಂದು ಡೈರೆಕ್ಟ್ರದ್ದು ಮತ್ತು ನಂದು ಪರಿಚಯ ಹೇಳಬೇಕು ಅಂತಂದರೆ, ನಾನು ಕಾಶಿನಾಥ್ ಸರ್ಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ದಾಗ ನಮಗೆ ಪರ್ಮನೆಂಟಾಗಿ ಫೋಟೋಗ್ರಾಫರು ವಾಲಿ ಸಜ್ಜನರಾವ್ ಸರ್ಕಲಲ್ಲಿ, ನಿಮಗೆ ಹೆಚ್ಚಿನವ್ರಿಗೆ ಗೊತ್ತಿರಲಿಕ್ಕಿಲ್ಲ, ಅಲ್ಲಿ ಸಜ್ಜನರಾವ್ ಸರ್ಕಲಲ್ಲಿ ವಾಲಿ ಸ್ಟುಡಿಯೋ ಅಂದರೆ ಫೇಮಸ್ಸು. ನಮ್ಮದು ಅಡ್ಡ ಅದು. ಕಾಶಿ ಶಿಷ್ಯರೆಲ್ಲ ಹೋಗಿ ಅಲ್ಲಿ ಕೂತ್ಕೊಂಡು, ಯಾಕಂದರೆ ಅವರು ಫೋಟೋ ಪ್ರಿಂಟ್ ಹಾಕೋದು ಲೇಟು, ನಾವು ಹೋಗಿ ಕಾಯಬೇಕು, ದಿನಗಟ್ಟಲೆ ಕಾಯಬೇಕು. ಆಗ ಒಂದು ಚಿಕ್ಕ ಹುಡುಗ ಅಲ್ಲಿ ಆ ನೆಗೆಟಿವ್ನ ಕ್ಲೀನ್ ಮಾಡೋದು, ಅವಾಗೆಲ್ಲ ನೆಗೆಟಿವನ್ನ ಒಂದು ಸೊಲ್ಯೂಷನ್ನಲ್ಲಿ ಹಾಕಿ ಕ್ಲೀನ್ ಮಾಡ್ತಾರೆ, ಅದಕ್ಕೊಂದು ಅಸಿಸ್ಟೆಂಟು. ಆ ಹುಡುಗನೇ ಈ ನಮ್ಮ ವಸಂತ್ ಕುಮಾರ್ ಅವರು ಇವತ್ತು ನಿರ್ದೇಶಕರಾಗಿ ಈ ಚಿತ್ರ ಮಾಡ್ತಿರೋದು ನನಗೆ ಭಾಳ ಖುಷಿಯಾಗಿದೆ. ನಮ್ದು ಅದು ಆ ಥರ ಸಂಬಂಧಗಳು, ಹಳೆ ಸಂಬಂಧಗಳು.
ಆಮೇಲೆ ನಿರ್ಮಾಪಕರನ್ನ ನಾನು ನವರತ್ನಗಳು ಅಂತ ಕರಿತೀನಿ. ಯಾಕಂದ್ರೆ ನವರತ್ನ ಅಂದ್ರೆ ಅದು ಬಹಳ ಶ್ರೇಷ್ಠವಾದ್ದು. ಇವರು ಹೇಗಿರ್ತಿದ್ರು ಅಂದ್ರೆ ಇವ್ರು ಆಕ್ಚುಲಿ ಲ್ಯಾಂಡ್ ಲಾರ್ಡ್ಸ್ ಎಲ್ಲ ಶ್ರೀಮಂತಿಕೆಯಿಂದ ಪೋಸ್ಟ್ಗಳೆಲ್ಲ ಕೊಟ್ಕೊಂಡು ಇರ್ಬೋದಾಗಿತ್ತು. ಅದು ಏನೂ ಇಲ್ಲ, ಬಹಳ ಡೌನ್ ಟು ಅರ್ತ್, ಬಹಳ ಸಹಜವಾಗಿ ನಾವು ಕೆಲಸ ಮಾಡ್ತಿದ್ದಾಗ ಬಂದು ನೋಡೋರು, ನೋಡ್ಬಿಟ್ಟು ಹೋಗು ಖುಷಿ ಪಟ್ಕೊಂಡು ಹೋಗೋರು. ಯಾವುದೇ ಒಂದು ರೀತಿಯ ನಮಗೆ ತೊಂದರೆ ಕೊಟ್ಟಿಲ್ಲ, ನಮಗೆ ಬೇಕಾದ್ದನ್ನು ಕೊಟ್ಟಿದ್ದಾರೆ. ನಾವು ಮ್ಯೂಸಿಕ್ ಮಾಡುವಾಗಲೂ ನಮ್ಗೆ ಬೇಕಾದ ಇದು ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ, ಶೂಟಿಂಗಲ್ಲೂ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಇವರು ನವರತ್ನಗಳು. ಒಂದು ವೇಳೆ ಕೆಲವು ಸಿನಿಮಾದಲ್ಲಿ ಪ್ರೊಡ್ಯೂಸರ್ಸ್ ಯಾವಾಗಲೂ ಕಿರಿಕ್ ಮಾಡ್ತಾ ಇರ್ತಾರೆ. ಆಗಿದ್ದಾಗ ಏನು ಕರಿಬೋದು ಅಂದರೆ ನವಗ್ರಹಗಳು. ಆದರೆ ಇವ್ರು ಯಾರು ನವಗ್ರಹಗಳಲ್ಲ, ನವರತ್ನಗಳು. ಇಂಥ ನಿರ್ಮಾಪಕರು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ. ಹೀಗಾಗಿ ನಾನೇನು ಹೇಳ್ತೇನೆ ಅಂದರೆ ಈ ಸಿನಿಮಾ ಹೇಗಾದ್ರೂ ಗೆಲ್ಲೇಬೇಕು, ಗೆದ್ದು ಅವರ ನವರತ್ನಗಳು ಮತ್ತೆ ಮಿನುಗಬೇಕು. ಹಾಗೆ ರಾಘು ಬಗ್ಗೆ ಹೇಳೋದಾದರೆ, ವಿಜಯ ರಾಘವೇಂದ್ರ ಬಗ್ಗೆ ಹೇಳೋದಾದರೆ, ನಾನು ಹಿಂದೆ ಒಂದು ಸಿನಿಮಾ ನೋಡಿದ್ದೆ, ಪುಟ್ಟರಾಜ ಗವಾಯಿ, ಇದು ಅದು ಬಯೋಪಿಕ್. ಪುಟ್ಟರಾಜ ಗವಾಯಿ ಡಿಟೋ, ಅಲ್ಲಿ ನೋಡೋದು ಬೇಡ, ಇಲ್ಲಿ ರಾಘು ನೋಡೋದು ಸಾಕು, ಅದೇ ಥರ ಆ್ಯಕ್ಟ್ ಮಾಡಿದ್ರು ಅವರು. ಅಂತ ಅಮೋಘವಾದ ನಟ. ಇವತ್ತು ಬರ್ತಾ ಇರುವಾಗ ಈ ಥರ ಮೊಟ್ಟೆ ಹೊಡ್ಸ್ಕೊಂಡು ಬಂದಾಗ ನಾನು ಕೇಳಿದೆ ಯಾವ ಪಾತ್ರ ಮಾಡಿದ್ರೆ ಅಂತ. ಎಲ್ಲ ದೇವರ ತಿರುಪ್ತಿಗೆ ಹೋಗಿದ್ದೆ ಅಂತ. ಯಾಕಂದರೆ ಆತ ಒಂದು ಪಾತ್ರ ಕೊಟ್ಟರೆ ಅದರೊಳಗಡೆ ಇನ್ವಾಲ್ವ್ ಆಗಿ ಅದೇ ಆಗುವಂಥ ಒಂದು ಕಲಾವಿದ. ಹಾಗಾಗಿ ವಿಜಯ ರಾಘವೇಂದ್ರ ಬಗ್ಗೆ ಒಂದು ತುಂಬ ನನ್ನ ಪ್ರೀತಿಯ ಹುಡುಗ ಆತ. ಆಮೇಲೆ ಹುಡುಗಿ ಪ್ರಿಯಾಂಕಾ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ. ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ, ನುರಿತ ಕಲಾವಿದರು. ಹಾಗಾಗಿ ನಿರ್ದೇಶಕರಿಗೆ ಸ್ವಲ್ಪ ಶ್ರಮ ಕಡಿಮೆ ಆಯಿತು. ಆದರೆ ಅವ್ರು ಹೇಳ್ಕೊಟ್ಟದನ್ನು ನಾವೆಲ್ಲ ಮಾಡಿದ್ವಿ, ಚಾಚು ತಪ್ಪದೆ ಮಾಡಿದ್ವಿ, ನ್ಯಾಯ ಸಲ್ಲಿಸೋದಕ್ಕೆ ಪ್ರಯತ್ನ ಮಾಡಿದ್ವಿ. ಇನ್ನು ಮುಂದೆ ಉಳಿದಿದ್ದು ನಿಮ್ಮ ಕೈಲಿದೆ. ಎಲ್ಲ ಪತ್ರಕರ್ತ ಮಿತ್ರರು ನಮಗೆ ಇದನ್ನು ಒಂದು ಬೂಸ್ಟ್ ಮಾಡಿ ಈ ಸಿನಿಮಾವನ್ನು ಕೊಡಬೇಕು. ಮತ್ತು ಕರ್ನಾಟಕದ ಜನತೆ ಕೂಡ ಸಾಕಷ್ಟು ಸಿನಿಮಾಗಳು ಬರ್ತಾ ಇದ್ದಾವೆ, ಅದರಲ್ಲಿ ಇದೊಂದು ಬೇರೆಯೇ ಸಿನಿಮಾ ಅಂತ ಒಂದು ತಿಳ್ಕೊಂಡು ಈ ಚಿತ್ರವನ್ನು ಗೆಲ್ಲಿಸಿ ಈ ನವರತ್ನಗಳು ಗೆಲ್ಲಬೇಕು. ನಿರ್ದೇಶಕ ವಸಂತ್ ಕುಮಾರ್ ಅವರು ಗೆಲ್ಲಬೇಕು. ಇವರೆಲ್ಲ ಗೆದ್ದರೆ ನಾವು ಗೆದ್ದ ಹಾಗೆ. ಯಾಕಂದರೆ ಒಂದು ಎಂಜಿನ್ ಹೋಗ್ತಾ ಇದ್ದರೆ ಈ ಬೋಗಿಗಳು ಅದರ ಹಿಂದೆನೇ ಹೋಗ್ತವೆ. ಹಾಗೆ ನಾವೆಲ್ಲ ಬೋಗಿಗಳು, ನಾವು ಭೋಗಿಗಳು ಹಾಕಬೇಕು. ಹಾಗೆ ನಿರ್ಮಾಪಕರು ಭೋಗಿಗಳು ಹಾಕ್ಬೇಕು ಈ ಚಿತ್ರದಲ್ಲಿ ಗೆದ್ದು. ಇನ್ನು ಜಾಸ್ತಿ ಮಾತಾಡಲ್ಲ, ಯಾಕಂದರೆ ಊಟ ಸಮಯ ಆಗ್ತಾ ಬಂದಿದೆ. ಧನ್ಯವಾದಗಳು. ಥ್ಯಾಂಕ್ ಯು ಮನೋಹರ್ ಸರ್, ಧನ್ಯವಾದ. ವಿಷ್ಣು ಸರ್ ಹೇಳಿ ರುದ್ರಾಭಿಷೇಕಂ ಸಿನಿಮಾ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಒಬ್ಬ ಗಾಯಕ ಮಾತಿಗಿನ್ನ ಹಾಡು ಜಾಸ್ತಿ ಅಂತ ಹೇಳ್ತಾರೆ. ಒಂದು ನಾನು ನೋಡಿ 2 ಹಾಡನ್ನ ಹಾಡಿ ನಾನು ಮಾತಾಡ್ತೀನಿ. ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಹಾಡೆ. ಸ್ವಲ್ಪ ಹಲೋ. ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ, ಹರಿನಾಮ ಒಂದುಳಿದು ನನಗೇನು ತಿಳಿದಿಲ್ಲ, ನನಗೇನು ತಿಳಿದಿಲ್ಲ. ಮಾನವ ದೇಹವು ಮೂಳೆ ಮಾಂಸದ ತಣಿಕೆ. ಇಷ್ಟೇ ಜೀವನ. ಧನ್ಯವಾದಗಳು. ಕಲಾಬಂಧುಗಳು, ನಾನು ಸೀನಿಯರ್ ಸಿಂಗರ್ ಆಗಿ ಸುಮಾರು 70ಕ್ಕೂ ಹೆಚ್ಚು ಕನ್ನಡ ಸಾಂಗ್ಗಳನ್ನು ಹಾಡಿದ್ದೇನೆ. ಮಾಮೂಲಿ ಡಿರೆಕ್ಟು ಪ್ಯಾಥೋ ಹಾಡೆಲ್ಲ ಹಾಡಿದೆ. ಬಟ್ ಈ ಚಿತ್ರದಲ್ಲಿ ಒಂದು ವಿಭಿನ್ನವಾದ ಹಾಡನ್ನು ನನಗೆ ಹಾಡಲು ಅವಕಾಶ ಕೊಟ್ಟಂಥ ಇಡೀ ಚಿತ್ರ ತಂಡಕ್ಕೆ ನಾನು ಧನ್ಯವಾದ ಹೇಳಿದ್ದಾರೆ. ಅದರಲ್ಲೂ ಮನೋಹರ್ ಸರ್ ಅವರು, ಅವ್ರ ಹೃದಯವಂತಿಕೆ ಏನಂದರೆ, ಅವರು ಯಾವುದೇ ಚಿತ್ರ ಮಾಡಿದ್ರು ನನ್ನ ನೆನಪಲ್ಲಿ ಇಟ್ಕೊಂಡು ವಿಷ್ಣುವರ್ಗಿ ಒಂದು ಹಾಡಾಡಿದ್ದ ಹಾಡುತ್ತಾರೆ. ಇದು ನನ್ನ 3ನೇ ಚಿತ್ರ ಅಂತ ಕಾಣುತ್ತೆ. ಭಾಳ ಹಿಂದೆ ಶಿವರಾಜ್ ಕುಮಾರ್ ಸಾಂಗ್ ಆಡಿದ್ದೆ. ಮತ್ತು ಇನ್ನೂ ಹಲವಾರು ನನ್ನ ಅವಕಾಶ ಕೊಟ್ಟಂಥ ಹಿರಿಯ ವ್ಯಕ್ತಿಗಳು ಮನೋಹರ್ ಸರ್ ಅವರು, ಮತ್ತು ನಮ್ಮ ವಸಂತ್ ಕುಮಾರ್ ಅವರು ನನ್ನ ಜ್ಞಾನ ಅಪಾರ ನಂಬಿಕೆ ಇಟ್ಟು ಕೃಷ್ಣನು ಚೆನ್ನಾಗಿ ಹಾಡಿದ ಉಳಿದುಂಬಿಸಿ ನನ್ನ ಹಾಡಿದಂಥ ವ್ಯಕ್ತಿಗಳು ವಸಂತ್ ಕುಮಾರ್ ಅವರು. ನೋಡಿ ಈ ಚಿತ್ರ ಇನ್ನು ಅತ್ಯಂತ ಯಶಸ್ಸನ್ನು ಕಾಣಲಿ, ಕೆಲಸ ಮಾಡಿದಾಗ ಎಲ್ಲ ತಾಂತ್ರಿಕ ವರ್ಗದವರು ಇವರ ಬೆಳಕಿಗೆ ಬರಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ತಾ, ಮಾಧ್ಯಮ ವರ್ಗದವರಿಗೆ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಈ ಚಿತ್ರ ಬೂಸ್ಟ್ ಮಾಡಿದ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ವಿಷ್ಣು ಸರ್. ಮೇಘನಾ, ತಾವೇನು ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಹೃದಯದ
ಬಾಗಿಲು ತೆರೆದರೆ ನಾನು ಬೆಚ್ಚಗೆ ಮಲಗಿಕೋ ಅದರಲ್ಲಿ ನೀನು ಜಗವ ಮರೆಯುವೆ ನಿನ್ನ ಕಂಡರೆ ನಾನು ಜನ್ಮ ಪೂರ್ತಿ ಜೊತೆಯಲ್ಲಿ ಇರುವೆಯ ನೀನು ಹೃದಯದ ಬಾಗಿಲು ತೆರೆದರೆ ನಾನು ಒಳಗಡೆ ನಗುತ್ತಲೇ ನೆಲೆಸಿಹೇ ನೀನು. ಇವತ್ತು ಈ ಚಿತ್ರಕ್ಕೆ ನಾನು ಈ ಹಾಡನ್ನು ಹಾಡುವ ಹಾಗೆ ಸಿಕ್ಕಿದೆ ನನಗೆ. ಶ್ರೀ ವಿ ಮನೋಹರ್ ಸರ್ ಅವರಿಗೆ ಸುಮಾರು ಪ್ರಾಜೆಕ್ಟ್ಗಳಿಗೆ ಹಾಡಿದ್ದೀನಿ ನಾನು, ತುಂಬ ಒಳ್ಳೆ ಸಾಂಗ್ಗಳನ್ನು. ಹಾಗೆ ನಾನು ಚಿಕ್ಕವಳಿದ್ದಾಗಿಂದ ಮುತ್ತ 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 ಚಿನ್ನಾರಿ ಮುತ್ತ ಅಂತ ಹಾಡ್ಕೊಂಡು ಅವ್ರ ಅಭಿಮಾನಿ ನಾನು. ಅವ್ರ ಹಾಡುಗಳನ್ನೆಲ್ಲ ಹಾಡ್ತಿದ್ದೆ, ಈಗಲೂ ಹಾಡ್ತಿರ್ತೀನಿ. ಸೊ ಅವರು ಅಭಿನಯಿಸಿರುವಂತಹ ಒಂದು ಚಿತ್ರಕ್ಕೆ ನಾನು ಹಾಡೋ ಒಂದು ಭಾಗ್ಯ ಸಿಕ್ಕಿದೆ ಸರ್. ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗೆ. ಹಾಗೆ ಈ ಅವಕಾಶವನ್ನು ಕೊಟ್ಟಿರುವಂತಹ ಮನೋಹರ್ ಸರ್ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು ಮತ್ತೊಮ್ಮೆ. ಹಾಗೆ ಈ ಹಾಡನ್ನು ಹೆಚ್ಚು ಕೇಳಿ ಎಲ್ಲರೂ ಹಂಚ್ಕೊಳ್ಳಿ, ಹಾಡಿನ ಜೊತೆ ಚಿತ್ರವನ್ನು ಗೆಲ್ಲಿಸಿ ಅಂತ ಚಿತ್ರದ ತಂಡದ ಕಡೆಯಿಂದ ನಾನು ಆ ತಂಡದವಳೆ ಅಂತ ನಾನು ಭಾವಿಸ್ತಿದ್ದೀನಿ, ಹಾಡು ಹಾಡಿದ್ದೀನಿ. ಸೊ ಹಾಗೆ ಇಡೀ ಚಿತ್ರತಂಡದ ಕಡೆಯಿಂದ ನಾನು ಎಲ್ರಿಗೂ ಕೇಳ್ಕೊಳ್ತಿದ್ದೀನಿ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ, ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ನಮಸ್ಕಾರ. ಧನ್ಯವಾದಗಳು ಮೇಘನಾ, ಥ್ಯಾಂಕ್ ಯು ಸೋ ಮಚ್. ನನ್ನ ಹಾಡನ್ನು ಹುಬ್ಳಿಯಲ್ಲಿ ಲಾಂಚ್ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಆ ಸಂಬಂಧ ತಾವೆಲ್ಲ ಬಂದು ನಮ್ಮ ಆಶೀರ್ವಾದವನ್ನು ಕೇಳ್ಕೊಳ್ತೇವೆ. ಧನ್ಯವಾದ. ಥ್ಯಾಂಕ್ ಯು ವಿಷ್ಣು ಸರ್, ಧನ್ಯವಾದಗಳು ಮೇಘನಾ ಅವರಿಗೆ. ಎಕ್ಸ್ಪರ್ಟ್ಸ್ ಇದ್ದಾರೆ, ಚೆನ್ನಾಗಿ ಪಾತ್ರ ನಿಭಾಯಿಸಿದ್ದಾರೆ ಅಂತ. ನವನಿತಾ ಮೇಡಮ್ ಏನು ಹೇಳ್ತೀರಿ? ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಕಲಾಭಿಮಾನಿಗಳಿಗೂ ಹಾಗೂ ಪತ್ರಿಕಾ ಮಾಧ್ಯಮದವ್ರಿಗೂ ನಮಸ್ಕಾರ. ಹಾಗೂ ನಮ್ಮ ಪ್ರೊಡ್ಯೂಸರ್ಸು ನವರತ್ನಗಳು ಆದಂಥ ಎಲ್ಲ ಪ್ರೊಡ್ಯೂಸರ್ಗೂ ನಮಸ್ಕಾರ. ಮುಖ್ಯವಾಗಿ ನಮ್ಮ ಡೈರೆಕ್ಟರ್ ವಸಂತ್ ಕುಮಾರ್ ಅವ್ರಿಗೂ. ನನಗೆ ಈ ಪಾತ್ರ ಮಾಡೋಕ್ಕೆ ಮುಂಚೆ ಅವರು ಒಂದು ಕತೆ ಹೇಳಿದಾಗ ಅವರು ಉಮಾಶ್ರೀ ಲೆವೆಲಲ್ಲಿ ಹೇಳಿದ್ರು ನನಗೆ. ಉಮಾಶ್ರೀ ಲೆವೆಲಲ್ಲಿ ನಾನು ಮಾಡೋಕ್ಕಾಗಲ್ಲ, ಆ ಥರ ಇದೆ ಕತೆ, ನನಗೆ ಅದು ಕಷ್ಟ ಆಗುತ್ತೆ. ಯಾಕಂದರೆ ಒಬ್ಬರು ಉಮಾಶ್ರೀ ಆಲ್ರೆಡಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಲೆವೆಲಲ್ಲಿ ಅವ್ರು ಸ್ಟೋರಿ ಹೇಳಿದಾಗ ನಾನು ಅದು ಮಾಡೋಕ್ಕಾಗಲ್ಲ ಸರ್, ಉಮಾಶ್ರೀನ ಮೈಂಡಲ್ಲಿ ಇಟ್ಕೊಂಡ್ರೆ ನಾನು ಅದು ಆ್ಯಕ್ಟ್ ಮಾಡೋಕ್ಕಾಗಲ್ಲ, ನವನೀತಾ ಅವರೇ ಆ್ಯಕ್ಟ್ ಮಾಡ್ತೀನಿ ಅಂತಂದಾಗ ಹಾಗೆ ಮಾಡಮ್ಮ ಅಂತ ಹೇಳಿ ನಾನು ತುಂಬ ಎಂಕರೇಜ್ ಮಾಡಿ ನನಗೆ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ವಿಜಯ್ ಸರ್ ಅವರು ಕೂಡ ಕೋಆಪ್ರೇಟ್ ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ಹೀರೋಯಿನ್ ಅವರು ಕೂಡ ಚೆನ್ನಾಗಿ ಜೊತೆ ಮಾಡಿದ್ದಾರೆ. 2 ಪಾತ್ರ ಅಂದರೆ ನಾನು ಅಜ್ಜಿಯಾಗಿಯೂ ಮಾಡಿದ್ದೀನಿ ವಿಜಯ ರಾಘವೇಂದ್ರ ಸರ್ಗೆ, ಹಾಗೆ ನಾನು ಮದರ್ ಆಗಿಯೂ ಮಾಡಿದ್ದೀನಿ. ನನಗೆ ತುಂಬ ಸಂತೋಷ ಆಗಿದೆ. ಹಾಗೆ ಈ ಪಿಕ್ಚರ್ನ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಯಶಸ್ವಿ ಮಾಡಬೇಕು ಅಂತ ಇದ್ರ ಮೂಲಕ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ನವನಿತಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಮೇಡಮ್ ಮಮತಾ ಅವರೇ ಈ ಪಾತ್ರದ ಬಗ್ಗೆ? ಇಲ್ಲಿ ಸೇರಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ನಮಸ್ಕಾರಗಳು. ಹಾಗೂ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ನನ್ನ ಧನ್ಯವಾದಗಳು. ನಾನು ಈ ಸಿನಿಮಾಕ್ಕೆ, ಈ ತಂಡಕ್ಕೆ ನನ್ನ ಪರಿಚಯ ಮಾಡಿಕೊಟ್ಟಿದ್ದು ಮುತ್ತು ಸರ್ಗೆ ನಾನು ಕೃತಜ್ಞತೆಗಳನ್ನ ಹೇಳ್ತೀನಿ. ಈ ತಂಡಕ್ಕೆ ಸೇರೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಸರ್, ಧನ್ಯವಾದಗಳು ಸರ್. ನನ್ನ ಪಾತ್ರ ಈ ಸಿನಿಮಾದಲ್ಲಿ ಗೌಡ್ರು, ಅಂದರೆ ಈ ಪಾತ್ರದಲ್ಲಿ ಅವರು ವಿಲನ್ ಇರ್ತಾರೆ. ಆ ವಿಲನ್ಗೆ ಅಮ್ಮ ಕ್ಯಾರೆಕ್ಟ್ರು, ವಿಲನ್ಗೆ ಹೆಂಡತಿ ಕ್ಯಾರೆಕ್ಟ್ರು. ತುಂಬ ಅದ್ಭುತವಾಗಿದೆ ಕತೆ, ತುಂಬ ಚೆನ್ನಾಗಿ. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ತಂಡದವರಿಗೂ ಕೃತಜ್ಞತೆಗಳನ್ನ ಹೇಳ್ತೀನಿ. ಮತ್ತು ಈ ಕನ್ನಡ ಸಿನಿಮಾನ ದಯವಿಟ್ಟು ತುಂಬ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮ ಈ ಸಿನಿಮಾ ಗೆಲ್ಲಿಸಿ ಕನ್ನಡ ಚಿತ್ರನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮಮತಾ ಮೇಡಮ್ ಒಂಚೂರು ಮಾತಾಡಿದ್ರೆ ಕತೆ ಬಿಟ್ಕೊಟ್ಬಿಟ್ಟಿರೋರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮಮತಾ ಮೇಡಮ್, ಥ್ಯಾಂಕ್ ಯು ನವನಿತಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ಕೂಡ ಧನ್ಯವಾದಗಳು. ಸಿನಿಮಾದ ಕುರಿತಾಗಿ, ಅವರ ಪಾತ್ರದ ಕುರಿತಾಗಿ ಮಾತನಾಡಲಿದ್ದಾರೆ. ಏನ್ ಮಾತನಾಡ್ತಾರೆ ಅಂತ ಕೇಳೋಣ. ಸರ್ಗೊಂದು ಕಂಪ್ಲೇಂಟ್ ಯಾವಾಗಲೂ ಇದ್ದೇ ಇರುತ್ತೆ, ಹೆಸರು ತಪ್ಪು ಹೇಳೋದು. ಬಲರಾಜವಾಡಿ ಯಾರು ಕರೆಕ್ಟಾಗಿ ಹೇಳಲ್ಲ ಅಂತ ನನ್ನ ಹತ್ರ ಫಸ್ಟಿಗೆ ಬಂದು ಹೇಳಿದ್ರು, ನನ್ನ ಹೆಸರೇನು ಹೇಳಮ್ಮ ಅಂತ. ಆಮೇಲೆ ಸರಿ ಇದೆ ಅಂದ್ರು. ಕರೆಕ್ಟ್ ಅಲ್ಲ ಸರ್? ಎಲ್ರಿಗೂ ನಮಸ್ಕಾರ. ಇದೊಂದು ತುಂಬು ಕುಟುಂಬ ರುದ್ರಾಭಿಷೇಕ. ವಸಂತ ಕುಮಾರ್ ಅನ್ನೋ ಒಬ್ಬ ಗೆಳೆಯನಿಗಾಗಿ ಇಡೀ ನವ ರತ್ನಗಳು ಸೇರಿ ಮಾಡಿದಂಥ ಸಿನಿಮಾ. ತುಂಬ ಕಾಲಗಳಿಂದ ಸಿನಿಮಾ ಕ್ಷೇತ್ರದಲ್ಲೇ ದುಡಿದಂಥ ವಸಂತ ಕುಮಾರ್ ಅವರ ಕನಸು ಈ ರುದ್ರಾಭಿಷೇಕದಿಂದ ಆಗಿದೆ. ಹಾಗೆ ನಮ್ಮನ್ನೆಲ್ಲ ಆಯ್ಕೆ ಮಾಡಿ ಅತ್ಯುತ್ತಮವಾಗಿ ನಮ್ಮನ್ನೆಲ್ಲ
ನೋಡಿಕೊಂಡು ನಡೆಸ್ಕೊಂಡು ಪಾತ್ರಗಳನ್ನ ಕೊಟ್ಟು ಪಾತ್ರ ಪೋಷಣೆ ಮಾಡಿ ನಮ್ಮನ್ನು ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಂದು ಕೂಡ ಈ ಸಿನಿಮಾದಲ್ಲಿ ದ್ವಿಪಾತ್ರದಲ್ಲಿ ಬರ್ತದೆ, ತಂದೆ ಪಾತ್ರ ಮತ್ತು ಮಗನ ಪಾತ್ರದಲ್ಲಿ ಬರುತ್ತೆ. ಇದು ಇವತ್ತೊಂದು ಸಿನಿಮಾ ಹಾಡಿನ ಬಿಡುಗಡೆ ಕಾರ್ಯಕ್ರಮ ಆದ್ದರಿಂದ ನಿಜವಾಗ್ಲೂ ಮನೋಹರ್ ಸರ್ ಭಾಳ ಅತ್ಯಮೂಲ್ಯವಾಗಿ ಮಾತಾಡಿದ್ರು. ಹಾಗೆ ಹಾಡುಗಾರನ್ನು ಕೂಡ ಪರಿಚಯ ಮಾಡಿಸಿದ್ದು ತುಂಬ ಖುಷಿ ಆಯಿತು. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ, ಅದರಲ್ಲೇ ಎರಡು ಮಾತಿಲ್ಲ. ಎಲ್ಲ ಒಟ್ಟಾಗಿ ಸೇರಿ ಮಾಡುವಂಥದ್ದು, ಎಲ್ಲರೂ ಅಭಿನಯ ಮತ್ತೊಂದು ಮತ್ತು ಟೆಕ್ನಿಕಲ್ ಕ್ರೂ ಮತ್ತು ಹುಡುಗರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಾನು ಈ ಪಾತ್ರ ಕೊಡ್ತೀನಿ ಸರ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಒಂದು ಕನಸಿತ್ತು, ಕನಸಂದರೆ ಸಾಮಾನ್ಯ ಎಲ್ಲ ನಿಮ್ಮದು ಪಾತ್ರದಲ್ಲಿ ಯಾವುದಾದ್ರು ನಿಮ್ಗೆ ಇಷ್ಟವಾದ ಪಾತ್ರ ಯಾವುದಾದ್ರು ಮಾಡಬೇಕು ಅನಿಸ್ತಾ ಇದೆಯಾ ಅಂತ ಒಳಗಡೆ ಇತ್ತು, ಹೊರಗಡೆ ಸುಳ್ಳು ಹೇಳ್ತಿದ್ದೆ. ಇಲ್ಲೆಲ್ಲ ಪಾತ್ರಗಳು ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ, ಸಂತೋಷ ಇದೆ ಅಂತ. ಆದರೆ ನನಗೆ ಪೌರಾಣಿಕ ಒಂದು ಮಾಡಬೇಕು ಅನ್ನೋದೊಂದು ಬಹಳ ಆಸೆ ಇತ್ತು. ಯಾಕಂದ್ರೆ ಪೌರಾಣಿಕ ಅನ್ನೋದು ನಮ್ಮ ಪರಂಪರೆ, ಅಣ್ಣವ್ರ ಪರಂಪರೆ. ಅದರಿಂದ ಹೊರತಾಗಿ ನಾವು ಯಾರು ಅದರಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಆ ಒಂದು ಕನಸನ್ನು ನನಸು ಮಾಡಿದವರು ನಮ್ಮ ನಿರ್ದೇಶಕರಾದಂಥ ವಸಂತ್ ಕುಮಾರ್. ನನಗೆ ತಕ್ಷಣ ಪಾತ್ರವನ್ನು ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಅತ್ಯದ್ಭುತವಾದ ಗೆಟಪ್ಪು ಮತ್ತೊಂದು ಒಂದು ನಾವು ಎಲ್ಲೇ ಹೋದರೂ ಹೇಗೆ ಹೋದರೂ ಪೌರಾಣಿಕದ ಪಾತ್ರಗಳು ಯಾವುದನ್ನೇ ನಾವು ಮಾಡಿದ್ರೂ ಕೂಡ ಅಣ್ಣವ್ರನ್ನಂತೂ ಬಿಟ್ಟು ನಾವು ಅಣ್ಣವ್ರ ನೆನಪನ್ನು ಬಿಟ್ಟು ಅಣ್ಣವರ ಛಾಯೆಯನ್ನು ಬಿಟ್ಟು ನಾವೆಲ್ಲೂ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಫಲವತ್ತತೆ ಮತ್ತು ಧ್ವನಿ ಈ ನೆಲದ್ದು. ಸೊ ತಕ್ಷಣ ಪಾತ್ರ ಮಾಡಿದ್ದೀನಿ. ಆ ಪಾತ್ರವನ್ನು ನೀಡಿದಂತಹ ವಸಂತ್ ಕುಮಾರ್ ಸರ್ಗೆ ನಾನು ಧನ್ಯವಾದಗಳು. ನನ್ನ ಮತ್ತು ವಿಜಯ ರಾಘವೇಂದ್ರ ಸರ್ ಕಾಂಬಿನೇಷನ್ ಫೈಟು ಮತ್ತು ಪೌರಾಣಿಕ ನಾಟಕದ ಸಂದರ್ಭದ ಇದು ಎಲ್ಲವೂ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ನಾನು ಈ ಸಂದರ್ಭದಲ್ಲಿ ವಿ ಮನೋಹರ್ ಸರ್ ಹೇಳಿದ್ರು ನಮ್ಮ ನವರತ್ನಗಳು ಅಂತ. ನಿಜ ಹೇಳಬೇಕು ಅಂತಂದರೆ ಅಲ್ಲಿ ಇದ್ದವ್ರು ಯಾರೂ ಸಿನಿಮಾದ ಗಂಧಗಾಳಿ ಇಲ್ಲ. ಗಂಧಗಾಳಿಯ ಸಿನಿಮಾ ನೋಡಿದ್ದಾರೆ, ಆ ಸಿನಿಮಾ ನಿರ್ಮಾಣ ಆಗಲಿ ಮತ್ತೊಂದು ಗೆಳೆಯನಿಗೋಸ್ಕರ ಎಲ್ಲರೂ ಕೂಡ ಯಾವುದೇ ಲಾಭವನ್ನು ನಿರೀಕ್ಷೆ ಮಾಡದೆ ದುಡ್ಡು ಹಾಕಿ ಮಾಡುವಂಥ ಸಿನಿಮಾ ಇದೆ. ಇಂಥ ಒಂದು ಉದಾತ್ತ ಪರಿಕಲ್ಪನೆ ಇಟ್ಕೊಂಡು ಕನ್ನಡ ಸಿನಿಮಾವನ್ನು ಬೆಳೆಸೋದಿದೆಯಲ್ಲ, ಆ ನಿಟ್ಟಿನಲ್ಲಿ ನೋಡೋದಿದೆಯಲ್ಲ, ಅದು ಬಹಳ ದೊಡ್ಡ ಮಹತ್ ಕಾರ್ಯ, ಪುಣ್ಯ ಕಾರ್ಯ. ಆ ಪುಣ್ಯ ಕಾರ್ಯವನ್ನು ಮಾಡಿದ್ದಾರೆ. ಎಲ್ಲರೂ ಭಾಳ ಸರಳವಾಗಿ ಒಂದು ಮಾತಾಡ್ಸ್ಕೊಂಡು ಹೋಗೋರು, ಕೆಲವನ್ನೆಲ್ಲ ಊಟ ಹಾಕುವರು. ಆ ಒಂದು ಇದು ವಿಜಯಪುರ ಅಂದರೆ ವಿಜಯಪುರನೇ, ಸುತ್ತಮುತ್ತ ಹಳ್ಳಿಗಳು ನಮಗೆ ಭಾಳ ಆತ್ಮೀಯ ಅನ್ನಿಸ್ತು. ಈ ಸಂದರ್ಭದಲ್ಲಿ ನಾನು ನಿಮ್ಮನ್ನು ಕೇಳ್ಕೊಳ್ಳೋದೇನಂದ್ರೆ ಸರ್, ಒಂದು ದೊಡ್ಡ ಸುಪಾರಿ ಕೊಡ್ತಾ ಇದ್ದೀನಿ. ನನಗೆ ಮೊದಲಿಂದನೂ ಚಿನ್ನಾರಿ ಮುತ್ತ ಹೇಗೆ ವಿಜಯ್ ಸರ್ ಹತ್ರ ವಿಜಯ ರಾಘವೇಂದ್ರ ಸರ್ಗೆ ನ್ಯಾಚುರಲ್ ಸ್ಟಾರ್ ಅಂತ ಕೊಡಬೇಕು ಅಂತ ತಾವೆಲ್ಲ ನಿರ್ಧಾರ ಮಾಡೋದು ನಿಜಕ್ಕೂ ಅತ್ಯದ್ಭುತ ಸರ್. ನಾನು ಸೆಕೆಂಡ್ ಮಾಡ್ತೀನಿ. ಕಾರಣ ಏನಂತಂದರೆ ಚಿನ್ನಾರಿ ಮುತ್ತ ಶ್ರೀರಂಗಪಟ್ಟಣದಲ್ಲಿ ನಡೆದಂಥ ಇದು. ಆ ಸಿನಿಮಾದ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದಂಥವ್ರು ನನಗೆ ಹೆಣ್ಣು ಕೊಟ್ಟಂಥ ಮಾವ ನಾಲ್ಕನೇ ಚಂದ್ರಶೇಖರ್ ಮತ್ತು ನಮ್ಮ ಮಾವ ಇಬ್ಬರು KMF ಅಲ್ಲಿ ಮೈಸೂರು KMF ಅಲ್ಲಿ ಕೆಲಸ ಮಾಡಬೇಕಾದ್ರೆ ರೂಮ್ಮೇಟ್ಸು. ಸಾಗರ ಸ್ವಾಮಿ ಅಂದ್ಬಿಟ್ಟು ನನ್ನ ಮಾವನ ಹೆಸರು. ಇತ್ತೀಚೆಗೆ ಗ್ರಾಮಾಯಣದಲ್ಲಿ ಅವರೊಂದು ಕವನ, ಅವರು ಬರೆದಿರೋ ಕವನದ ಹಾಡು ಕೂಡ ಬಂದಿದೆ ಗ್ರಾಮಾಯಣದಲ್ಲಿ. ಅವರು ಸೇರಿ ಮಾಡಿದಂಥದ್ದು ಜೊತೆಲಿ ನಿಂತ ಊರು, ಹಳ್ಳಿ, ಅಂಗರಳ್ಳಿ, ಸುತ್ತಮುತ್ತದೆಲ್ಲ ಅವರ ಹಿನ್ನೆಲೆಯಲ್ಲಿ ಕೊಟ್ರೇಶೇಖರ್ ಸಾರಿ ಸರ್. ಆ ಸಿನಿಮಾದಿಂದ ನಾನು ನೋಡ್ಕೊಂಡು ಬಂದಿರೋದು. ನೀವು ಯಾರಾದರೂ ಕನ್ನಡದಲ್ಲಿ ಒಂದು ವರ್ಗದ ಒಂದು ಇದನ್ನ ಬಿಟ್ಟು ಮಾದರಿ ನಟ ಅಂತ ಯಾರನ್ನು ತೋರಿಸ್ಬೋದು ಅಂತಂದರೆ ಸಂಶಯವೇ ಇಲ್ಲದೆ ವಿಜಯ ರಾಘವೇಂದ್ರ ಸರ್ ಅಂತ ತೋರಿಸ್ತಾರೆ. ಮಾದರಿ ನಟ, ವರ್ಕಿಂಗ್ ಪ್ಯಾಟರ್ನ್ ಮತ್ತು ಅವರ ಹಿನ್ನೆಲೆ. ನಾವು KSF ಪೊನ್ನಣ್ಣ ಸರ್ ಜೊತೆ ಮಾಡಿದ್ದೀವಿ, ಅತ್ಯದ್ಭುತವಾದಂಥ ಅನುಭವ. ರಾತ್ರಿ ಜೊತೆಲೇ ನಾವು ಕೆಲಸ ಮಾಡ್ತಿದ್ವಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸುಮಾರು 20 ವರ್ಷಗಳ ಹಿಂದೆ ಅನಿಸುತ್ತೆ, ರಾಜರಾಜೇಶ್ವರಲ್ಲಿ ಪಟ್ಟಣಗೆರೆ ಜಯಣ್ಣ ಅವರು ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಿದರು. ಆ ಕಾರ್ಯಕ್ರಮದಲ್ಲಿ ನಮ್ಮ ಸ್ನೇಹಿತರ ಬಗ್ಗೆ ಪ್ರಶಸ್ತಿ ಕೊಡ್ತಾ ಇದ್ರು. ಅವತ್ತು ವಿಜಯ ರಾಘವೇಂದ್ರ ಸರ್ ಬಂದು ಒಂದು ಹಾಡು ಹೇಳಿದ್ರು. ನನಗೆ ವಿಜಯ ರಾಘವೇಂದ್ರ ಸರ್ ಇಷ್ಟೊಂದು ಅದ್ಭುತವಾದ ಧ್ವನಿ ಇದೆಯಾ ಅಂತ. ಆಮೇಲೆ ತುಂಬ ಅದ್ರ ಬಗ್ಗೆ ನಾನು ನೋಡ್ತಾನೆ ಇದ್ದೆ, ಬಹಳ ಚೆನ್ನಾಗಿ ಹಾಡ್ತಾರೆ. ಒಬ್ಬ ನಾಯಕ ನಟ ಹಾಡೋದಿದೆಯಲ್ಲ, ಅದು ಬಹಳ ಚಿತ್ರರಂಗಕ್ಕೆ ಮತ್ತೆ ಸಿನಿಮಾ ರಂಗಕ್ಕೆ ಮತ್ತೆ ಅನೇಕ ರೀತಿಯಲ್ಲಿ ತುಂಬ ಉಪಯೋಗ ಆಗುತ್ತೆ. ಹೇಗೆ ನಾವು ಹೋಗ್ಬೇಕು ಅಂದರೆ ಅಣ್ಣವ್ರನ್ನೇ ಜನಗಳನ್ನ ತಲುಪೋದು,
ಹೆಚ್ಚು ರೀತಿಯಲ್ಲಿ ಜನಗಳನ್ನು ಸೆಳಿಬೋದು. ಆ ಸೆಳೆಯೋದ ಮುಖಾಂತರ ಒಬ್ಬ ನಾಯಕ ನಟ ಸೆಳೆದ್ರೆ, ಒಬ್ಬ ನಿರ್ದೇಶಕ ನಾಯಕ ನಟನ ರೂಪಿಸಿ ನಾಯಕ ನಟ ಎಲ್ಲರೂ ಸೆಳೆದ್ರೆ ಇಡೀ ಚಿತ್ರರಂಗ ಬೆಳೀತದೆ. ಇವತ್ತು ನಾವೆಲ್ಲ ಸೇರಿರೋದು ಆ ಕಾರಣ. ಸೊ ಹಾಗಾಗಿ ನಾನು ವಿಜಯರಂಗ ಸರ್ ಹತ್ರ ಕೇಳ್ಕೊಳ್ಳೋದಂದ್ರೆ, ದಯವಿಟ್ಟು ನೀವು ಹಾಡಿನ ಆಲ್ಬಮ್ಮೇ ಮಾಡಿ, ಅದಕ್ಕೆ ವಿ ಮನೋಹರ್ ಸರ್ ಮ್ಯೂಸಿಕ್ ಮಾಡಬೇಕು ಸರ್, ನೀವೇ ಮ್ಯೂಸಿಕ್ ಮಾಡಬೇಕು, ನವಗ್ರಹಗಳೇ ಪ್ರೊಡ್ಯೂಸ್ ಮಾಡಬೇಕು. ಸೊ ನವರತ್ನಗಳೇ ಪ್ರೊಡ್ಯೂಸ್ ಮಾಡಬೇಕು, ನವರತ್ನಗಳೇ ಪ್ರೊಡ್ಯೂಸ್ ಮಾಡಬೇಕು ಸರ್. ಹೌದು ಸರ್. ಸೊ ಹಾಗಾಗಿ ಇವತ್ತಿನ ಈ ಹಾಡಿನ ಬಿಡುಗಡೆ ಸಮಾರಂಭದಲ್ಲಿ ಇದು ನನ್ನ ರಿಕ್ವೆಸ್ಟ್ ಮತ್ತು ನನ್ನ ಮನವಿ ಸರ್, ಹಾಡಿ ಸರ್. ಥ್ಯಾಂಕ್ ಯು ಸರ್. ಯಾಕಂದ್ರೆ ಇವತ್ತು ಯಾವುದೇ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಹೋದ್ರು ಬೆಳಗ್ಗೆ ಹೊತ್ತು ಅಣ್ಣವ್ರ ಹಾಡುಗಳು ಕೇಳ್ತಾ ಇರ್ತೀವಿ ದೇವಸ್ಥಾನಗಳಲ್ಲಿ. ಅಣ್ಣವ್ರಿಗೆ ಎಲ್ಲಿ ಬಿಡುವಿಲ್ವೋ ಅಷ್ಟೆಲ್ಲ ಸಿನಿಮಾಗಳು ಮಾಡ್ತಿದ್ರು, ಅಷ್ಟೆಲ್ಲ ಅಭಿಮಾನಿಗಳನ್ನ ನಿಭಾಯಿಸ್ತಿದ್ರು. ಮಾರಮ್ಮನು ಬಿಟ್ಟಿಲ್ಲ, ನಾರಾಯಣ ಗುರುನು ಬಿಟ್ಟಿಲ್ಲ ಅಣ್ಣವರು. ಮಾರಮ್ಮನ ಬಗ್ಗೆನೂ ಹಾಡಿದ್ದಾರೆ, ನಾರಾಯಣ ಗುರು ಅಂತ ದಾರ್ಶನಿಕರ ಬಗ್ಗೆ, ದೇವರು ದಾರ್ಶನಿಕರು ಯಾರನ್ನೂ ಬಿಟ್ಟಿಲ್ಲ ಅಣ್ಣವರು. ಹಾಗಾಗಿ ಮನೆಗಳಲ್ಲೂ ಇವತ್ತು ನಾವು ರಾಜ್ಕುಮಾರ್ ಧ್ವನಿನ ಕೇಳ್ತಾನೆ ಇದ್ದೀವಿ. ಆ ಸಂತೋಷ ಎಲ್ಲರೂ ಸಿಗ್ತಾನೆ ಇದೆ. ಆ ಒಂದು ಪರಂಪರೆಯನ್ನು ಮುಂದುವರಿಸೋದಕ್ಕೆ ಸಾಧ್ಯ ಇರೋದು ವಿಜಯರಾಘವೇಂದ್ರ ಸರ್. ದಯವಿಟ್ಟು ಆ ಪರಂಪರೆಯನ್ನು ಮುಂದುವರಿಸಿ ನೀವು ಹಾಡುಗಳಾಡಿ, ಸಿನಿಮಾ ಅಲ್ಲದೆ ಬೇರೆ ಬೇರೆ ಹಾಡುಗಳನ್ನಾಡಿ ಜನಗಳನ್ನ ತಲುಪಿ ಸರ್. ಥ್ಯಾಂಕ್ ಯು. ಪೌರಾಣಿಕ ಗೇಟಪ್ಪ ಸರ್, ಕ್ಲೈಮ್ಯಾಕ್ಸ್ ಅಲ್ಲಿ ಪೌರಾಣಿಕದಲ್ಲೇ ಹೋಗುತ್ತೆ ಸರ್. ಸುಮಾರು ಹೊತ್ತು 10 ನಿಮಿಷ ಇದೆ ಸರ್. 10 ನಿಮಿಷ ವಿವರಣ ಬರಲ್ಲ, ನಾಟಕದ ಸಿನಿಮಾದೊಳಗಡೆ ನಾಟಕದ ರೂಪದಲ್ಲಿ ಬರುತ್ತೆ. ಸೊ ಹಾಗಾಗಿ ಇಷ್ಟೊತ್ತು ನನ್ನ ಮಾತನ್ನ ಕೇಳೋದಕ್ಕೆ ತಾವೆಲ್ಲರೂ ಧನ್ಯವಾದಗಳು. ತಮಗೆಲ್ಲರಿಗೂ ಧನ್ಯವಾದಗಳು. ನಾನು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮನವಿ, ನಾನು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಪ್ರಯತ್ನನೇ ಪಡ್ತೀನಿ. ಆದರೆ ಸಮಯದ ಅಭಾವದಿಂದಾಗಿ ಬರೋಕ್ಕೆ ಸಾಧ್ಯ ಆಗಲ್ಲ. ಸಮಯ ಸಿಕ್ಕಿದ್ರೆ ನಾನು ಬಂದೇ ಬರೋನು. ಹಾಗಾಗಿ ಇವತ್ತು ಈ ತಂಡಕ್ಕೆ ಬರಲೇಬೇಕಾಗಿತ್ತು, ಸಮಯ ಸಿಕ್ಕಿತ್ತು, ಬಂದಿದ್ದೀನಿ. ಧನ್ಯವಾದಗಳು ಸರ್. 2 ವರ್ಷ ಆಗಿತ್ತು ಅಂತ ಬಂದು 2 ವರ್ಷ ಆಗಿತ್ತು ಸರ್ ಬರ್ದೇನೆ. ಇಲ್ಲ, ಉಡಾಳ ಬಂದಿದೆ ಸರ್, ಉಡಾಳ ಸಿನಿಮಾ ಬಂದಿದೆ. ಧನ್ಯವಾದಗಳು ಭದ್ರವಾಡಿ ಸರ್. ಎಲ್ರಿಗೂ ನಮಸ್ತೆ. ಇವಾಗ ತಾನೇ ಸಾಂಗ್ ನೋಡಿದೆ. ನಾನು ಇವಾಗಲೇ ಕೇಳಿದ್ದೆ ಸಾಂಗ್ ಶೂಟ್ ಮಾಡಬೇಕಾದ್ರೆ. ಆಫ್ ವಿಜುವಲ್ ನೋಡಿ ತುಂಬ ಚೆನ್ನಾಗಿದೆ. ಫುಲ್ ವಿಡಿಯೋ ಯಾವಾಗ ಬಿಡ್ತೀರಾ ಸರ್? ತುಂಬ ಚೆನ್ನಾಗಿದೆ. ಮನೋಹರ್ ಸರ್ ಇಂಥ ಒಳ್ಳೆ ಸಾಂಗ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಇವನ್ ಇನ್ನೊಂದು ಸಾಂಗ್ ಇದೆ, ಅದಕ್ಕೆ ನಾವು ಡ್ಯಾನ್ಸ್ ಎಲ್ಲ ಮಾಡಿದ್ದೀವಿ. ಆ ಸಾಂಗು ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ರುದ್ರಾಭಿಷೇಕ ಬಗ್ಗೆ ನಾನು ಒಪ್ಪಿಗೆ ಮಾಡಬೇಕಾದ್ರೆ ನನಗೊಂದು 3 ಪಾಯಿಂಟ್ಸ್ ಇತ್ತು. ಒಂದು, ರಾಘವ್ ಸರ್ ಫೋನ್ ಮಾಡಿ ಪ್ರಿಯಾ ಒಂದು ಸಿನಿಮಾ ಇದೆ, ಒಮ್ಮೆ ಕತೆ ಕೇಳು ಅಂತ ಅಂದರು. ಶೋರ್ ಸರ್ ಅಂತ ಅಂದೆ. ಆವಾಗ ನನಗೆ ನಿರ್ದೇಶಕರು ಫೋನ್ ಮಾಡಿದಾಗ, ಸರ್ ಬನ್ನಿ ಕತೆ ಕೇಳ್ತೀನಿ ಅಂತ ಅಂದಾಗ, ಅವ್ರು ಮಾತಾಡಬೇಕಾದ್ರೆ ಕತೆ ಮುಗಿಯೋಷ್ಟೊತ್ತಿಗೆ ನನ್ನ ಮನಸ್ಸಲ್ಲೇ ಸರ್ ಪ್ಲೀಸ್ ಈ ಸಿನಿಮಾನ ನನಗೆ ಬೇಡ ಅಂತಲೇ ಹೇಳ್ಬೇಡಿ, ನನಗೆ ಬೇಕೇ ಬೇಕು ಅನ್ನೋಷ್ಟು ಇಷ್ಟ ಆಯಿತು. ಕಾರಣ, ಈ ಸಿನಿಮಾದಲ್ಲಿ ಒಂದು, ನಾನು ಶಿವನ ಭಕ್ತೆ, ಶಿವನ ಬಗ್ಗೆ ತುಂಬ ವಿಷಯಗಳಿದೆ. ಎರಡನೇದು, ಎಲ್ಲ ಕಲಾವಿದರಿಗೂ ಸಿನಿಮಾ ಮಾಡಬೇಕಾದ್ರೆ ಒಂದು 4-5 ಸೀನಲ್ಲಿ ಬಂದುಬಿಟ್ರೆ ಸಾಕು ಅನಿಸುತ್ತೆ. ಬಟ್ ಕೆಲವೊಮ್ಮೆ ಫುಲ್ ಸಿನಿಮಾ ನಮಗೆ ಅವಕಾಶ ಸಿಕ್ಕಿದಾಗ ನಮ್ಮ ಪರ್ಫಾರ್ಮೆನ್ಸ್ನ ಆಡಿಯನ್ಸಿಗೆ ರೀಚ್ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ನಾನು ಇಷ್ಟು ಒಂದು 4-5 ಸಿನಿಮಾ ಮಾಡಿದ್ರೂ ಈ ಸಿನಿಮಾದಲ್ಲಿ ನನಗೊಂದು ಸ್ವಲ್ಪ ಜಾಸ್ತಿ ಒತ್ತಡ, ಅಂದರೆ ತುಂಬ ಜಾಸ್ತಿ ಅವಕಾಶ ಇದೆ. ಬಿಕಾಸ್ 2 ಪಾತ್ರದಲ್ಲಿ ನಾನು ಕೂಡ ಇದ್ದೀನಿ. ಇಲ್ಲಿ ಬರೋ ಪ್ರತಿಯೊಬ್ಬರು 2 ಪಾತ್ರ ಅಂತಾರೆ, ಅದ್ರಲ್ಲಿ ನಾನು ಕೂಡ ಇದ್ದೀನಿ. ಒಂದು ಹಳ್ಳಿ ಹುಡುಗಿಯಾಗಿ, ಇನ್ನೊಂದು ಸಿಟಿ ಹುಡುಗಿಯಾಗಿ. ಬಟ್ ಡಬಲ್ ಆ್ಯಕ್ಟಿಂಗ್ ಥರನೇ ಇರುತ್ತೆ. ಬಟ್ ನಾನು ಒಂದೇ ಸ್ಕ್ರೀನಲ್ಲಿ ಇಬ್ಬರು ಕಾಣಿಸಲ್ಲ. ಒಟ್ಟು ನನಗೆ ಅವಕಾಶ ಸಿಕ್ತು 2 ರೀತಿಯಲ್ಲಿ ಒಂದೇ ಸಿನಿಮಾದಲ್ಲಿ ನೋಡೋ ಅಂಥದ್ದು. ಅದನ್ನು ಕೇಳಿದ ತಕ್ಷಣ ಅಯ್ಯೋ ಇದು ನಾವು ಬಿಟ್ಟರೆ ಸಿಗಲ್ಲ ಈ ಥರ ಅವಕಾಶಗಳು ಕೆಲವೊಮ್ಮೆ ಕಲಾವಿದರಿಗೆ ಅಂತ ಹೇಳಿ ಅದು ಭಾಳ ಖುಷಿಯಾಗಿದ್ದ ವಿಷಯ ಫಸ್ಟ್. ಆಮೇಲೆ ನನಗೆ ರಾಘು ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದು ನನಗೆ, ನಾವು ಚಿಕ್ಕ ವಯಸ್ಸಿಂದ ಸರ್ ಮತ್ತೆ ಹೇಳ್ಬಿಡಿ, ನಾವು ಚಿಕ್ಕ ವಯಸ್ಸಿಂದಲೂ ತುಂಬ ಇಷ್ಟಪಟ್ಟು ಬಂದಿರೋದು. ಸೊ ನಮಗೆ ರಾಘು ಸರ್ ಜೊತೆ ಅವಕಾಶ ಸಿಕ್ಕಿದಾಗ ನನಗೂ ಭಾಳ ಖುಷಿ ಆಯಿತು. ಅವ್ರ ಜೊತೆ ಸ್ಕ್ರೀನ್ ಅಪಿಯರೆನ್ಸ್, ಸ್ಕ್ರೀನ್ ಶೇರ್ ಮಾಡಿದಾಗ. ಆಮೇಲೆ ಸೆಟ್ಟಲ್ಲಂತೂ ನಂಗೆ ತುಂಬಾ ಖುಷಿ ಇತ್ತು ಈ ಸಿನಿಮಾ ಮಾಡಬೇಕಾದ್ರೆ. ನಾನೊಬ್ಳು ಕಲಾವಿದೆಯಾಗಿ, ಆ್ಯಕ್ಟ್ರೆಸ್ ಆಗಿ ಫೀಲೇ ಆಗಲಿಲ್ಲ. ನಾನೊಂಥರ ಮನೆ ಮಗಳೇ ಆಗಿಬಿಟ್ಟಿದ್ದೆ. ದೇವನಹಳ್ಳಿ ಆ ಒಂದು ಏನು ಸುತ್ತಮುತ್ತ ಆ ಒಂದು ಹಳ್ಳಿಯಲ್ಲಿ ನಾವು ಶೂಟ್ ಮಾಡಿದಾಗ
ನನಗೆ ಕಂಪ್ಲೀಟ್ ನನಗೆ ಅನಿಸಿದ್ದು ನಾನು ಇಲ್ಲೇ ಯಾವುದೋ ಒಂದು ಟ್ರಿಪ್ಪಿಗೆ ಬಂದಿದ್ದೀನಿ, ಎಲ್ಲ ನನ್ನ ಕುಟುಂಬದ ಜೊತೆ ಕೆಲಸ ಮಾಡ್ತಿದ್ದೀನಿ ಅಂತಲೇ ಅನ್ನಿಸ್ತು. ಸೊ ಅಷ್ಟು ಚೆನ್ನಾಗಿ ನನಗೆ ನೋಡಿಕೊಂಡ್ರು. ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ಗಳ ಬಗ್ಗೆ ಹೇಳಬೇಕು ಅಂತ ಅಂದರೆ, ಒಗ್ಗಟ್ಟಲ್ಲಿ ಬಲವಿದೆ ಅನ್ನೋದು ಒಂದು ಸಾಕ್ಷಿಯಾಗಿ ನಿಂತಿದ್ದಾರೆ ನಮ್ಮ ಸಿನಿಮಾ ನಿರ್ಮಾಪಕರು. ಸೊ ಆಲ್ ದ ಬೆಸ್ಟ್ ಸರ್ ನಿಮ್ಮೆಲ್ಲರಿಗೂ. ಸೊ ಮತ್ತು ನನ್ನ ಎಲ್ಲ ಸಹ ಕಲಾವಿದ್ರಿಗೆ ನಾನು ಖುಷಿಯಾಗಿ ನಾನು ಹೇಳ್ಕೊಳ್ತೀನಿ, ತುಂಬ ಸಪೋರ್ಟ್ ಮಾಡಿದ್ರು. ನನ್ನ ಅಜ್ಜಿ ಪಾತ್ರ ಇರ್ಬೋದು, ನನ್ನೆಲ್ಲ ವಿಲನ್ಸ್ ಇವರು ಚೆನ್ನಾಗಿ ಹೊಡೆದಿದ್ದೀನಿ ನಾನು. ಆಮೇಲೆ ನಿಜ ಹೇಳಬೇಕು ಅಂತಂದರೆ ಅವ್ರಿಗೆ ಹೊಡಿಬೇಕಲ್ಲ ಯಾರನ್ನೂ ನೆನೆಸ್ಕೊಂಡೆಲ್ಲ ಹೊಡೆದಿದ್ದೀನಿ. ಬಿಕಾಸ್ ಕ್ಲೈಮ್ಯಾಕ್ಸಲ್ಲಿ ನನಗೆ ಸರಿಯಾಗಿ ರಿವೆಂಜ್ ತೀರಿಸ್ಕೊಡೋದೇ ಈ ಸಿನಿಮಾದಲ್ಲಿ ಬರುತ್ತೆ. ಸೊ ನನ್ನ 4 ಪಾತ್ರಧಾರಿಗಳಿಗೆ ಚೆನ್ನಾಗಿ ಹೊಡೆದಿದ್ದೀನಿ. ಸೊ ಮಜಾ ಮಾಡಿದ್ದೀನಿ ನಾನು ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ. ಸೊ ಈ ಸಿನಿಮಾ ನಿಜವಾಗ್ಲೂ 1-2 ಅವರ್ ನೀವು ಕುತ್ಕೊಂಡು ಸಿನಿಮಾ ನೋಡಬೇಕಾದ್ರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಖಂಡಿತವಾಗ್ಲೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನಮ್ಮ ಕನ್ನಡದ ಎಲ್ಲ ಕಲಾವಿದರಿಗೂ, ಎಲ್ಲ ಸಿನಿಮಾ ಮಾಡ್ತಿರೋರಿಗೂ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಬೇಕು. ಹಾಗೆ ನೀವು ನಮ್ಮ ಪತ್ರಕರ್ತರು ದಯವಿಟ್ಟು ರೀಚ್ ಮಾಡಿಸಿ ಆಡಿಯನ್ಸಿಗೆ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಪ್ರಿಯಾಂಕಾ, ಆಲ್ ದಿ ವೆರಿ ಬೆಸ್ಟ್, ನಿಮಗೆ ಒಳ್ಳೇದಾಗಲಿ. ಸೊ ಅದೇ ನನಗೆ ಡೌಟ್ ವಿಜಯ್ ರಾಘವೇಂದ್ರ ಅಂತ ಹೇಳಿ. ಸೊ ಚಿನ್ನಾರಿ ಮೂತ ಅಂತ ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ದಾರೆ. ಒಂದು ಬೇಜಾರಂದ್ರೆ 50-60 ವರ್ಷ ಆದವರು ಕೂಡ ನಾವು ಚಿಕ್ಕದಿಂದ ನೋಡಿದ್ದೀವಿ ಅಂತ ಹೇಳ್ತಾರೆ. ಸರ್ ಅದೇ ಕಂಪ್ಲೇಂಟ್, ನನಗೆ ಸ್ಟೇಜ್ ಆಗಿಲ್ಲ ಅಂತ. ಸೊ ರುದ್ರಾಭಿಷೇಕಂ ಸಿನಿಮಾ ಬಗ್ಗೆ ತಾವೇನು ಮಾತನಾಡ್ತೀರಿ? ವೀರಭದ್ರನ ಆರಾಧಕನಾಗಿ ವೀರಗಾಸೆ ಅವತಾರವನ್ನ ತಾವು ತೊಟ್ಟು ನೃತ್ಯ ಕೂಡ ಮಾಡಿದ್ದೀರಿ ಅಂತ ನಾನು ಕೇಳ್ಪಟ್ಟೆ. ಸರ್ ತಮ್ಮ ಪಾತ್ರದ ಬಗ್ಗೆ. ಸರ್ ನಮಸ್ಕಾರ. ಯಾವ್ದ್ರ ಬಗ್ಗೆ ಸರ್? ಎಲ್ರಿಗೂ ಇಲ್ಲಿಂದನೇ ನಮಸ್ಕಾರ ಮಾಡ್ತೀನಿ ಸರ್. ನನಗೆ ಯಾವುದೇ ಟೈಟಲ್ ಬೇಡ ಸರ್, ಯಾವುದೇ ಸ್ಟಾರ್ ಬೇಡ. ನೀವೆಲ್ಲ ಇಷ್ಟು ಪ್ರೀತಿಯಿಂದ ನನಗೆ ಮಾರ್ಗದರ್ಶಕರಾಗಿ ನಾನು ಕೆಲಸ ಶುರು ಮಾಡಿದಾಗಲಿಂದ ಹಿಡಿದು ಇವತ್ತಿನವರೆಗೂ ಎಷ್ಟು ಮಟ್ಟಿಗೆ ಕೈ ಹಿಡಿದು ನಡೆಸ್ತಾ ಇದ್ದೀರಾ, ಆ ಒಂದು ಎಲ್ರಿಗೂ ನಿಮಗೆ ನನ್ನ ಕಡೆಯಿಂದ ನನ್ನ ಜೀವನದ ಒಂದು ನನ್ನನ್ನು ನಡೆಸುವಂಥ ಒಂದು ಲಿಬರ್ಟಿ ಎಲ್ರಿಗೂ ಕೊಟ್ಬಿಟ್ಟಿದ್ದೀನಿ. ಅದು ಹಾಗೆ ಇರಲಿ ಅಂತ ನಾನು ಇಷ್ಟಪಡುವಂಥ ನಿಮ್ಮ ಹುಡುಗ, ನಿಮ್ಮ ರಾಘು. ಈ ಥರ ಕಟ್ಟಾಕ್ಬಿಟ್ರೆ ಕಷ್ಟ ಸರ್. ಈ ಪ್ರಿನ್ಸಿಪಲ್ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗದೆ ಮುಂದೆ ಕೂತ್ಕೊಂಡು ಹೇಳ್ಬಿಟ್ರು. ಸೊ ರುದ್ರಾಭಿಷೇಕಂ ಸಿನಿಮಾ ಬಗ್ಗೆ ಇವಾಗ ಎಲ್ಲರೂ ಈ ಸಿನಿಮಾದ ವಿಚಾರವನ್ನ ಕೇಳಿದ್ದೀರಾ, ನೋಡಿದ್ದೀರಾ, ಹಲವಾರು ಅನುಭವಗಳನ್ನು ಹಂಚ್ಕೊಂಡಿದ್ದಾರೆ. ನಾನು ನಮ್ಮ ಅಷ್ಟೂ ಜನ ನಿರ್ಮಾಪಕರುಗಳಿಗೆ, ನಮ್ಮ ನಿರ್ದೇಶಕರು ವಸಂತ್ ಕುಮಾರ್ ಸರ್ಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಮೊನ್ನೆ ತಾನೇ ಇನ್ನೊಂದು ಪ್ರೆಸ್ ಮೀಟಲ್ಲಿ ಒಂದು ಸಿನಿಮಾ ಬಗ್ಗೆ ಮಾತಾಡಿದ್ದೆ. ಅಂದರೆ ಈಗ ಬರ್ತಿರುವಂಥ ಸಿನಿಮಾಗಳಲ್ಲಿ ಹೇಗೆ ಆ ಸಿನಿಮಾ ಮಾಡುವಂಥ ಆಸೆ ಆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆಲ್ಲ ಆಯಿತು ಅಂತ. ಅದೇ ಥರ ಈ ಸಿನಿಮಾ ಕೂಡ ರುದ್ರಾಭಿಷೇಕಂ ಅನ್ನೋ ಸಿನಿಮಾ ಆ ಕಥೆಯಲ್ಲಿ ಬರುವಂಥ ಅಂಶ, ಜನ ಆ ಥರ ಒಂದು ಅಂಶ ನೋಡಿ ಹಲವಾರು ವರ್ಷ ಆಗಿದೆ. ಸೊ ಅದನ್ನ ಮತ್ತೆ ಆ ಥರ ಪಾತ್ರಗಳ ಮೂಲಕ ಯಾವುದೋ ಒಂದು ಸೀನ್ ಮುಖಾಂತರ ಅಭಿನಯ ಮಾಡುವಂಥ ಅವಕಾಶ ನಮಗೆ ಕೊಟ್ಟಿದ್ದಾರೆ. ನನಗಾಗಲಿ, ಪ್ರಿಯಾಂಕಾ ಅವ್ರಿಗಾಗಲಿ, ಬಲರಾಜ್ ಸರ್ಗೆ, ನವನೀತಾ ಮೇಡಮ್ ಅವ್ರಿಗೆ, ನಮ್ಮೆಲ್ಲ ಇಲ್ಲಿ ಹುಡುಗರು ಬಹಳ ಖುಷಿ ಪಟ್ಟು ಕೆಲಸ ಮಾಡಿದ್ದೀವಿ ಈ ಸಿನಿಮಾದಲ್ಲಿ. ಏನಕ್ಕೆ ಅದಕ್ಕೆ ಅವಕಾಶ ಆಯಿತು ಅಂತ ಹೇಳಿದ್ರೆ, ಒಂದು ಕತೆ ಬಗ್ಗೆ ನಿರ್ಮಾಪಕರಿಗೆ ಬಹಳ ನಂಬಿಕೆ ಇದ್ದಾಗ, ಒಂದು ಒಳ್ಳೆ ರೀತಿಯಲ್ಲಿ ವಿಶ್ವಾಸ ಇದ್ದಾಗ, ನಿರ್ದೇಶಕರ ಮೇಲೆ ನಂಬಿಕೆ ಇದ್ದಾಗ ವಾತಾವರಣ ಬಹಳ ತಿಳಿಯಾಗುತ್ತೆ, ಬಹಳ ಹಗುರ ಆಗುತ್ತೆ, ಬಹಳ ಖುಷಿ ಆಗುತ್ತೆ ಕೆಲಸ ಮಾಡೋದಕ್ಕೆ. ಅಂಥ ಅನುಭವಗಳನ್ನೇ ನಾನು ಕೂಡ ನನ್ನ ಎಲ್ಲ ಸಹ ಕಲಾವಿದರ ಜೊತೆಗೆ ನಾನು ಕೂಡ ಅನುಭವನ ಪಡೆದಿದ್ದೀನಿ. ನಾನು ಮನೋಹರ್ ಅಂಕಲ್ಗೆ ನಾನು ವಿಶೇಷವಾಗಿ ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ಮನೋಹರ್ ಅಂಕಲ್ದು ನಮ್ಮದು ಸ್ವಲ್ಪ ಕೆಲಸ ಬಾಕಿ ಇದೆ, ಡಿವೋಷನಲ್ ಮಾಡಬೇಕು ಅಂತ ನನ್ನ ತಂದೆ ಹೇಳ್ತಾ ಇದ್ರು. ಅದನ್ನು ಈಗಲೂ ಹೇಳ್ತಾ ಇದ್ವಿ, ಇನ್ನು ಯಾವಾಗ ಆಗುತ್ತೋ ಗೊತ್ತಿಲ್ಲ, ಬಹುಶಃ ಸ್ವಲ್ಪ ದಿವಸದಲ್ಲೇ ಆಗುತ್ತೆ. ಆದರೆ ಮನೋಹರ್ ಅಂಕಲ್ ಅವರ ಸಂಗೀತ ನಿರ್ದೇಶನದಲ್ಲಿ ಕೆಲಸ ಮಾಡುವಂಥ ಅವಕಾಶ ನಮಗೆ ಸಿಕ್ಕಿದೆ. ಅದು ಜನ್ಮದ ಜೋಡಿ ಆಗಿರ್ಬೋದು, ನಮ್ಮ ಚಿಕ್ಕ ಅಂತ ಒಂದು ಸಿನಿಮಾ ಅಂಕಲ್ ನಾವು ಕೆಲಸ ಮಾಡಿದಾಗ್ಬೋದು, ಅವಾಗವಾಗ ಕೆಲಸ ಮಾಡ್ತಿರ್ತೀವಿ. ಆದರೆ ಈ ಥರ ಕಥೆ ಸಿಕ್ಕಿದಾಗ, ಈ ಥರ ಒಂದು ಹಿನ್ನೆಲೆ ಸಿಕ್ಕಿದಾಗ ಕೆಲಸ ಮಾಡೋದಕ್ಕೆ ಒಂದು ವಿಶೇಷವಾದ ಚೈತನ್ಯ ಇರುತ್ತೆ. ಆ ಚೈತನ್ಯನೇ ರುದ್ರಾಭಿಷೇಕದಲ್ಲಿ ನಾವು ಶಿವಮಯ ಅಂತ ಹೇಳ್ತೀವಿ, ಎಲ್ಲವೂ ಶಿವಮಯ ಅಂತ. ಹಾಗೆ ಆ ಭಗವಂತನ ಪ್ರೇರೇಪಣೆಯಿಂದ ಈ ಕೆಲಸ ಆಗಿದೆ. ಮುಂದಕ್ಕೂ ಕೂಡ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಮಾರ್ಗದರ್ಶನ ಮೇಲೆ ಇರಲಿ ಅಂತ ನಾನು ಕೇಳಿಕೊಂಡು ಬೇಡಿಕೊಂಡು, ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಆಶಯ ನನಗೆ ಬಹಳ ಮುಖ್ಯ.
ಪ್ರತಿ ಹಂತದಲ್ಲೂ ಅದೇ ಕೇಳ್ಕೊಳ್ಳೋದು. ನಾವೇನೇ ಕೆಲಸ ಮಾಡ್ಬೋದು, ಕೆಲಸ ಮಾಡ್ತೀವಿ, ಆ್ಯಕ್ಟ್ ಮಾಡ್ತೀವಿ, ಪ್ರಮೋಟ್ ಮಾಡ್ತೀವಿ, ಆದರೆ ಅದೆಲ್ಲದರ ಹಿಂದೆ ಒಳ್ಳೇದಾಗಲಿ ಇವ್ರಿಗೆ ಅನ್ನೋ ಉದ್ದೇಶ ಜೊತೆಗೆ ನೀವು ಬರ್ತಿರಲ್ಲ, ನನಗೆ ಅದು ಬಹಳ ಮುಖ್ಯ. ಹಾಗಾಗಿ ನಿಮ್ಮಿಂದ ನಮಗೆಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಮತ್ತೊಮ್ಮೆ ಹೇಳ್ತೀನಿ, ದಯವಿಟ್ಟು ಸ್ಟಾರ್ ಬೇಡ, ರಾಘು ಅಂತಲೇ ಕರೀರಿ, ನನಗೆ ಅದೇ ಪ್ರೀತಿ ಸರ್. ಹೌದು, ನನಗೆ ತುಂಬ ಚಾಲೆಂಜಿಂಗ್ ಆಗಿತ್ತು ಸರ್. ನನಗೆ ಬಹಳ ಚಾಲೆಂಜ್. ವೀರಗಾಸೆ ನಾವೆಲ್ಲ ಯಾವ್ದಾದ್ರು ಹಬ್ಬದಲ್ಲಿ ಅಥವಾ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಜಾತ್ರೆಯಲ್ಲಿ ನೋಡಿರ್ತೀವಿ. ಇವಾಗ ನಾವು DKD ನಾವು ಕೂತ್ಕೊಂಡು ಕೂಡ ಅದನ್ನ ವೀರಗಾಸೆ ಪರ್ಫಾರ್ಮ್ ಮಾಡೋರು ಬರ್ತಾರೆ. ಆದರೆ ಅಷ್ಟು ಮೇಕಪ್ನ ಧರಿಸಿ ಅದನ್ನ ಪರ್ಫಾರ್ಮ್ ಮಾಡೋದಿದೆಯಲ್ಲ, ನಾನು ಆ ಸಂದರ್ಭನ ಆ್ಯಕ್ಟಿಂಗ್ ಅಂತ ಹೇಳೋದಕ್ಕಿಂತ ಅದನ್ನ ಒಂದು ಪರ್ಫಾರ್ಮ್ ಅಂತ ಹೇಳೋದಕ್ಕೇನೆ ಅದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲ ಕಲಾವಿದರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅದ್ರ ಹಿಂದೆ ಅವ್ರಿಗಿದ್ದಂಥ ಒಂದು ಭಕ್ತಿ, ಅದ್ರ ಹಿಂದೆ ಅವ್ರಿಗಿರೋ ಒಂದು ಅಗಾಢವಾದ ನಂಬಿಕೆ ಭಗವಂತನ ಮೇಲೆ. ಏನಾಯ್ತು ಅಂದ್ರೆ ಆಕ್ಚುಲಿ ನಾವು ಫಸ್ಟ್ ಸಿನಿಮಾ ಆ ಪರ್ಟಿಕ್ಯುಲರ್ ಪೋರ್ಷನ್ ಶೂಟ್ ಮಾಡ್ಬೇಕಾದ್ರೆ ಮೇಕಪ್ ಎಲ್ಲ ಹಾಕಿದ್ರು, ಕಿರೀಟ ಹಾಕಿದ್ರು, ನಾನು ಸೀದಾ ಶಾರ್ಟ್ಗೆ ಹೋದೆ. ಏನೇ ಆದರೂ ಅದೊಂದು ಪರ್ಟಿಕ್ಯುಲರ್ ಶಾರ್ಟ್ ನಮಗೆ ಬರ್ತಿಲ್ಲ. 4ರಿಂದ 5 ಟೇಕ್ ಏನೋ ಬರಲಿಲ್ಲ. ಆಮೇಲೆ ಅವ್ರು ಯಾರೋ ಹೇಳಿದ್ರು, ಕಿವಿಲ್ ಬಂದು ಹೇಳಿದ್ರು, ಸರ್ ಕಿರೀಟ ಹಾಕೋತಿದ್ದೀರಲ್ಲ ಅದನ್ನ ಇಟ್ಬಿಟ್ಟು ಅದಕ್ಕೆ ಒಂದ್ಸಲ ನಮಸ್ಕಾರ ಮಾಡಿ ಆಮೇಲೆ ಅದನ್ನ ಕಿರೀಟ ಧಾರಣೆ ಮಾಡಿ ಆಮೇಲೆ ಮಾಡಿ ಅಂತ. ಸರ್ ಒಂದೇ ಟೇಕಲ್ಲಿ ಓಕೆ ಆಯ್ತು ಅದನ್ನು ಮಾಡಾದ್ಮೇಲೆ. ಅಂದರೆ ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ ಎಲ್ಲರ ಮನಸ್ಸಲ್ಲೂ ಒಂದು ವಿಶ್ವಾಸ ಅನ್ನೋದಿರುತ್ತೆ, ಎಲ್ಲರ ಮನಸ್ಸಲ್ಲೂ ಒಂದು ನಂಬಿಕೆ ಅನ್ನೋದಿರುತ್ತೆ. ಆ ನಂಬಿಕೆ ಒಂದ್ಸಲ ಎಷ್ಟು ಗಟ್ಟಿಯಾಗುತ್ತೆ ಅಂತ ಹೇಳಿದ್ರೆ ಅಕಸ್ಮಾತ್ ಅದ್ರ ಬಗ್ಗೆ ಅರಿವು ಇಲ್ಲದಿರೋರ್ಗೂ ಕೂಡ ಅದರ ಪ್ರಭಾವ ಬೀರೋಕ್ಕೆ ಶುರುವಾಗುತ್ತೆ. ಇದನ್ನ ನಾನು ರುದ್ರಾಭಿಷೇಕ ಮಾಡ್ಬೇಕಾದ್ರೆ ಅನುಭವಿಸಿದ್ದು, ಅದ್ರ ಬಗ್ಗೆ ಬಹಳ ಪ್ರೀತಿಯಿಂದ ಭಕ್ತಿಯನ್ನ ಮತ್ತೆ ಕಂಡುಕೊಂಡೆ ಅಂತ ಹೇಳಿದ್ರೆ ಇಡೀ ಸಿನಿಮಾ ಕಥೆಯನ್ನ ಹೆಣೆದಿರೋದೇ ಆ ಎಪಿಸೋಡ್ ಸುತ್ತಮುತ್ತ. ಇಡೀ ರುದ್ರಾಭಿಷೇಕಂ ಸಿನಿಮಾಗೆ ಆ ಎಪಿಸೋಡ್ ಆಗಲೇಬೇಕು, ಆ ಥರ ಪಾತ್ರನ ನೀವು ತೆರೆ ಮೇಲೆ ನೋಡಲೇಬೇಕು. ಅದರಿಂದ ಮುಂದಕ್ಕೆ ಏನಾಗುತ್ತೆ ಕಥೆ ಅನ್ನೋದು ಇಡೀ ಸಿನಿಮಾದ ಕಥೆಯನ್ನ ಅವಲಂಬಿಸಿದೆ. 2 ಪಾತ್ರಗಳು ಅಂತ ಹೇಳಿದ್ರು, 2 ಕಾಲಘಟ್ಟದಲ್ಲಿ ನಡೆಯುತ್ತೆ. 2 ಕಾಲಘಟ್ಟದಲ್ಲಿ ನಡೀತು. ಅಂದ್ರೆ ನನ್ನ ಪೂರ್ವಜರ ಪಾತ್ರ ಏನಿದೆ ಆ ಒಂದು ಕಾಲಘಟ್ಟದಲ್ಲಿ ಒಂದು ಘಟನೆ ನಡೆಯುತ್ತೆ. ಅದು ಇವತ್ತಿನ ಪ್ರಸ್ತುತ ಕಾಲದಲ್ಲಿ ಏನು ನಡೀತಾ ಇದೆ ಅನ್ನೋದಕ್ಕೆ ಅದರ ಒಂದು ಕನೆಕ್ಷನ್ ಇರುತ್ತೆ. ಸೊ ಆ ಕಥೆಯ ಆ ಭಾವನೆ ಮತ್ತೆ ಆ ಒಂದು ಎಮೋಷನ್ ಏನಿದೆ ಅದನ್ನ ಬಹಳ ಚೆನ್ನಾಗಿ ಕಟ್ಕೊಳ್ಳೋಂಥ ಕೆಲಸ ವಸಂತ್ ಸರ್ ಮಾಡಿದ್ದಾರೆ. ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ನಿರ್ಮಾಪಕರು ಸಹಾಯ ಮಾಡಿದ್ದಾರೆ. ನಮ್ಮ ಸಹ ನಿರ್ದೇಶಕರು ಸರ್ ದಯವಿಟ್ಟು ಕ್ಷಮಿಸಿ, ನಿಮ್ಮನ್ನ ಆಗಲೇ ನಾನು ನೋಡಲಿಲ್ಲ. ಅವರ ಸಪೋರ್ಟ್ ಬಹಳ ದೊಡ್ಡ ಮಟ್ಟದಲ್ಲಿ, ಸಂಭಾಷಣೆ ಆಗಿರ್ಬೋದು, ಕಲಾವಿದರು ನಟನೆ ಮಾಡಿರೋದ್ರಲ್ಲಾಗಿರ್ಬೋದು, ಇಡೀ ಸಿನಿಮಾನ ಕರೆಕ್ಟಾಗಿ ಒಂದು ಹಿಡಿತದಲ್ಲಿ ಒಂದು ಹತೋಟಿ ಹಿಡ್ಕೊಂಡು ಹೋಗುವಂಥ ಕೆಲಸ ಮಾಡಿದ್ದಾರೆ ನಮ್ಮ ಸಿನಿಮಾಟೋಗ್ರಾಫರ್ ಸರ್. ಅವರು ಕೂಡ ಬಹಳ ಎಂಥ ಕಲಾವಿದರು ಯಾವುದೇ ಸಂದರ್ಭದಲ್ಲೂ ಅತಿಯಾದ ಸ್ಟ್ರೆಸ್ ಇಲ್ಲದೇ ಒಂದು ಸಿನಿಮಾನ ಮಾಡ್ಬೇಕಾದ್ರೆ ಎಷ್ಟು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋ ಇಡೀ ದೃಷ್ಟಿನ ಅವರು ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಸೊ ಮತ್ತೊಮ್ಮೆ ನಿಮಗೆಲ್ಲರೂ ಕೂಡ ಧನ್ಯವಾದ. ನಿಮ್ಮ ಪ್ರೋತ್ಸಾಹ, ಪ್ರೀತಿ ನಮ್ಮ ಮೇಲೆ ಸದಾ ಇರಲಿ. ಜೈ ಹಿಂದ್, ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಿಮಗೆ ಯಾವ ರೀತಿ ಗೆಟಪ್ ಬೇಕು, ನೀವು 4 ಜನ ಇದ್ದೀರಾ, ನೀವು 4 ಜನದಲ್ಲಿ ಕತೆಗೆ ತುಂಬಾ ಮೇನ್ ಪಿಲ್ಲರ್ ಆಗಿರ್ತೀರಾ, ಆ ಗೆಟಪ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ ಅಂದ್ರು. ನನಗೊಂದು ತುಂಬಾ ಇಷ್ಟವಾದ ಒಂದು ಗೆಟಪ್ ಇತ್ತು, ಅದನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಆಮೇಲೆ ನಮ್ಮ ವಿಜಯ ರಾಘವೇಂದ್ರ ಸರ್ ಬಗ್ಗೆ ನಾವು ಹೇಳಲೇಬೇಕು ಸರ್. ಒಂದು 10 ವರ್ಷದ ಕೆಳಗಡೆ ನಿಮ್ದು ಅಭಿಮಾನಿಗಳ ಸಂಘ ಅಂತೇಳಿ ನಾವು ಮಾಡಿದ್ವಿ ಸರ್. ನಾನು ಅದನ್ನ ಶೂಟಿಂಗ್ ಟೈಮಲ್ಲಿ ಹೇಳಿರಲಿಲ್ಲ. ಹಿರಿಯೂರಲ್ಲಿ ಸುಮಾರು ಒಂದು 15ರಿಂದ 20 ಸಾವಿರ ಜನ ಸೇರ್ಕೊಂಡು ಪೊಲೀಸ್ ಪೇಟೆ ಪ್ರಸನ್ನ, ಹಾಗೆ ನಾನು ಇದ್ದೆ. ನಾನು ನಿಮ್ಮ ಅಭಿಮಾನಿ. ಒಂದು 15ರಿಂದ 20 ಸಾವಿರ ಜನ ಸೇರ್ಕೊಂಡು ನಿಮ್ಮ ಸಂಘನ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಕ್ಚುಲಿ ಇವತ್ತು ತುಂಬ ಖುಷಿಯಾಗಿದೆ ಏನಂದರೆ, ಯಾರೋ ನ್ಯಾಚುರಲ್ ಸ್ಟಾರ್ ಅಂತ ಹೇಳ್ಬಿಟ್ಟು ಹೇಳಿದರು. ಅದು ಆ್ಯಕ್ಚುಲಿ ನಮ್ಮೆಲ್ಲ ಅಭಿಮಾನಿಗಳಿಗೋಸ್ಕರ ನಮ್ಮ ರಿಕ್ವೆಸ್ಟ್ ಸರ್, ಅದನ್ನ ನಾವು ಒಂದು ಗಿಫ್ಟ್ ಅಂತ ಹೇಳಿ ಹೇಳ್ತಾ ಇದ್ದೀವಿ. ದಯವಿಟ್ಟು ನೀವು ತಗೊಳ್ಳಿ, ನಮಗೆ ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ನಿಮಗೆ ತುಂಬ ಇಷ್ಟಪಡ್ತಾ ಇದ್ದೀವಿ. ಆಮೇಲೆ ಶೂಟಿಂಗ್ ಟೈಮಲ್ಲೂ ಅಷ್ಟೇ, ನಾವು ಶೂಟ್ ಮಾಡಬೇಕಾದ್ರೆ ಒಂದು ಆಕ್ಷನ್ ಸೀನ್ಸ್ ಎಲ್ಲ ಇರ್ತಿತ್ತು, ಥ್ರಿಲ್ಲರ್ ಮಂಜು ಸರ್ ಎಲ್ಲ ಇದು ಮಾಡ್ತಿದ್ವಿ, ರೋಪ್ ಹಾಕಿ ಎಗ್ರೋದು ಅದೆಲ್ಲ ಇರ್ತಿತ್ತು. ಪ್ರತಿಯೊಂದು ಶಾಟಲ್ಲೂ ಇನ್ ಕೇಸ್ ನಮಗೆ ಏನಾದರೂ ಅವ್ರದ್ದು ಕೈ ಕಾಲು ಜಸ್ಟ್ ಹಿಂಗ್ ಟಚ್ ಆದ್ರೂ ಬಂದು ಇಮಿಡಿಯೇಟ್ ಆಗಿ ಕೇಳ್ತಾ ಇದ್ರು, ನೋವಾಯ್ತಾ ಅಂತ ಕೇಳ್ತಾ ಇದ್ರು, ಬಂದು ಮಾತಾಡ್ಸ್ತಾ ಇದ್ರು. ಸೊ ಸರ್, ನಿಮ್ಮ ಈ ಕ್ಯಾರೆಕ್ಟರ್ ನಮಗೆ ತುಂಬಾ ಇಷ್ಟ ಆಯ್ತು. ಹಾಗೆ ನಮ್ಮ ಹೀರೋಯಿನ್ ಅವರು ಪ್ರಿಯಾಂಕಾ ಮೇಡಮ್ ಅವ್ರನ್ನ ನಾನು ಪ್ರೀತಿಯಿಂದ ಪ್ರಿಯಮ್ಮ ಅಂತೇಳಿ ಕರಿತೀನಿ. ಅವರಿಗೆ ಬೆಳಗ್ಗೆ ಎಲ್ಲ ಮಾತಾಡ್ಬೇಕಾದ್ರೆ ತುಂಬಾ ಖುಷಿ ಆಗ್ತಿತ್ತು. ನೈಟ್ ಕೆಲವೊಂದು ಸೀನ್ ಇರ್ತಾ ಇತ್ತು, ಆ ಸೀನ್ ನಾನು ಡೈರೆಕ್ಟ್ ಮಾಡಿಸ್ಬೇಕಾರೆ ಆ ಗೆಟಪ್ ನೋಡ್ಬಿಟ್ಟು ಅವ್ರ ಪಕ್ಕ ನಿಂತ್ಕೊಳ್ಳೋಕೆ ಕುತ್ಕೊಳ್ಳೋಕೆ ಭಯ ಆಗೋಗ್ತಿತ್ತು. ಆ ರೇಂಜಲ್ಲಿ ಇತ್ತು ಅವ್ರ ಗೆಟಪ್. ಹಾಗೆ ನಮ್ಮ
ಬಾಲ ಸರ್ ಅವರು, ಹಾಗೆ ನಮ್ಮ ಮಮತಮ್ಮ ಅಂತೇಳಿ ನನಗೆ ಒಂದು ಗಾಡ್ ಗಿಫ್ಟ್ ತಾಯಿ ಥರನೇ ಸಿಕ್ಕಿದ್ರು. ಹಾಗೂ ತುಂಬ ಜನ ಆರ್ಟಿಸ್ಟು ಎಲ್ಲರೂ ಈ ಮೂವಿ ತುಂಬ ಚೆನ್ನಾಗಿ ನಮಗೆ ಕೋಆಪ್ರೇಟ್ ಮಾಡಿದ್ದೀರಾ. ಹಾಗೆ ನಾವು ಯಾವುದೇ ಚಲನಚಿತ್ರ ಮಾಡಿದ್ರು ನಮಗೆ ಮೇನ್ ಪಬ್ಲಿಸಿಟಿದು ತುಂಬ ಇಂಪಾರ್ಟೆನ್ಸ್ ಇರುತ್ತೆ. ನಮ್ಮ ಮಾಧ್ಯಮ ಮಿತ್ರರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ದಯಮಾಡಿ ಈ ಚಲನಚಿತ್ರ ತುಂಬ ಪಬ್ಲಿಸಿಟಿ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬುಲೆಟ್ ವಿನೋ ಅವರೇ, ಆಲ್ ದ ವೆರಿ ಬೆಸ್ಟ್ ನಿಮಗೆ. ವಿನಯ್ ಅವರೇ ಏನು ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ವಿನಯ್ ರಾಜ್. ನನಗೆ ಈ ಸಿನಿಮಾ ಪರಿಚಯ ಮಾಡಿಕೊಟ್ಟಿದ್ದು ಮಮತಾ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಆಮೇಲೆ ಡೈರೆಕ್ಟರ್ನ ನಾನು ಮೀಟು ಮಾಡಿರಲಿಲ್ಲ, ಆಡಿಷನ್ ತೊಗೊಂಡಿರಲಿಲ್ಲ, ಜಸ್ಟ್ ಒಂದು ಪಿಕ್ ಕಳಿಸಿದೆ ಅಷ್ಟೇ. ಡೈರೆಕ್ಟ್ ಶೂಟಿಂಗ್ ಸ್ಪಾಟಿಗೆ ಕರ್ಸ್ಕೊಂಡ್ರು, ಅಲ್ಲೇ ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡಿದ್ರು, ಅಲ್ಲಿಂದನೇ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಹೋಯಿತು. ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ಕಾನ್ಫಿಡೆಂಟ್ ಇಟ್ಟಿದ್ದಕ್ಕೆ. ಆಮೇಲೆ ವಿಜಯ್ ಸರ್ ಬಗ್ಗೆ ಹೇಳಲೇಬೇಕು, ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊತ ಬೆಳೆದಿದ್ದೀವಿ. ಫೈಟಿಂಗ್ ಸೀರೀಸಲ್ಲಿ ಅವ್ರ ಜೊತೆ ಇಲ್ಲ ಸರ್, ಸರ್ ವಯಸ್ಸಾಗಿಲ್ಲ ಸರ್. ಫೈಟಿಂಗ್ ಸೀಕ್ವೆನ್ಸ್ ಅಲ್ಲಿ ಅವ್ರ ಜೊತೆ ಫೈಟ್ ಮಾಡ್ಬೇಕಾದ್ರೆ ಹೆದರಿಕೆ ಆಗ್ತಾ ಇತ್ತು, ಯಾರಿಗೂ ಹೇಳಂಗಿಲ್ಲ ಬಿಡಂಗಿಲ್ಲ, ಹೆಂಗಪ್ಪ ಮಾಡೋದು ಏನ್ ಮಾಡೋದು ಅಂತ. ಬಟ್ ಅವ್ರು ಎಷ್ಟು ಕೋಆಪರೇಟ್ ಮಾಡಿದ್ರು ಅಂದ್ರೆ, ಒಂದು ಸೀಕ್ವೆನ್ಸ್ ಇತ್ತು, ಮಂಡಿ ಕಾಲಲ್ಲಿ ಕೂತಿರ್ತಾರೆ, ನಾವು ಬೆನ್ ಮೇಲೆ ಹಿಂಗೆ ಕೂತ್ಕೋಬೇಕು ಹೋಗಿ. ನನಗೆ ಆಗ್ತಾ ಇಲ್ಲ, ಭಯ ಆಗ್ತಿದೆ ಸರ್ ನಿಮ್ಮ ಹತ್ರ ಕೂತ್ಕೊಳಕ್ಕೆ. ಬಟ್ ಇಲ್ಲಿ ಕೂತ್ಕೋ ಅಂತ ಹೇಳಿ ಎಷ್ಟು ಕೋಆಪರೇಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಪ್ರಿಯಾ ಮೇಡಮ್ ಅಷ್ಟೇ, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿನಯ್ ರಾಜ್ ಅವರೇ. ಮನು ಅವರೇ, ತಾವೇನು ಮಾತಾಡ್ತೀರಿ? ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಮನು ಅಂತ. ನಂದು ವಿಜಯಪುರನೇ, ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರೂ ಮತ್ತು ನಮ್ಮ ಡೈರೆಕ್ಟರು ಎಲ್ಲರೂ ವಿಜಯಪುರದವರೇ. ಸೊ ಮೊದಲು ನಾನು ಈ ಸಿನಿಮಾ ಹೇಗೆ ಸಿಕ್ತು ಅಂತಂದರೆ, ನಾನು ನನ್ನದೇ ಒಂದು ಓನ್ ಸ್ಕ್ರಿಪ್ಟ್ ಇಟ್ಕೊಂಡು ಪ್ರೊಡ್ಯೂಸರ್ನ ಹುಡುಕ್ತಿದ್ದೆ. ಆ ಟೈಮಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಹೇಳಿದ್ರು ಈ ಸಿನಿಮಾ ಮಾಡ್ತಿದ್ದಾರೆ, ಹೋಗಿ ಒಂದ್ಸರಿ ಮೀಟ್ ಮಾಡೋ ಅಂತ. ಸೊ ನಮ್ಮೂರವರೇ ಆಗಿದ್ದರಿಂದ ನಾನು ಯಾವತ್ತೂ ತುಂಬ ಒಂದ್ಸತಿ ಮೀಟ್ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಅವ್ರನ್ನ ಹೋಗಿ ಮೀಟ್ ಮಾಡಿದಾಗ ಈ ಥರ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಬಂದಿದ್ದೀನಿ, ನಾನು ಆಲ್ರೆಡಿ ಒಂದು ಮರ್ದಿನಿ ಅಂತ ಒಂದು ಸಿನಿಮಾ ಮಾಡಿದ್ದೀನಿ ಅಂತ ಅವ್ರಿಗೆ ನಾನು ಮರ್ದಿನಿ ಸಿನಿಮಾನ ತೋರಿಸಿದೆ. ಅವರೊಂದು 30 ನಿಮಿಷ ನಾನು ಏನು ಮಾಡಿದ್ದೀನಿ ಅನ್ನೋದನ್ನ ಅವ್ರು ಕಂಟಿನ್ಯೂಸ್ ಆಗಿ ನೋಡಿದ್ರು. ಸಿನಿಮಾದಲ್ಲಿ ನಾನು ಯಾವ ರೀತಿ ಆ್ಯಕ್ಟ್ ಮಾಡಿದ್ದೀನಿ, ಯಾವ ರೀತಿ ಡೈಲಾಗ್ ಡೆಲಿವರಿ ಮಾಡಿದ್ದೀನಿ ಅಂತ. ಒಂದ್ಸತಿ ಅವ್ರ ವಿಡಿಯೋ ಫುಲ್ ನೋಡಿದ್ಮೇಲೆ ಇಲ್ಲ ಈ ರೋಲ್ ನೀನೇ ಮಾಡು ಅಂತ ನನ್ಗೆ ಹೇಳಿ ಅವರು ಬೆಂತಟ್ಟಿ ನನಗೆ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ. ಸೊ ನಾನು ಈ ಸಿನಿಮಾದಲ್ಲಿ ಒಬ್ಬ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೀನಿ, ಒಬ್ಬ ಆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ, ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡಿದ್ದೀನಿ, ಹಾಗೆ ಮ್ಯಾನೇಜರ್ ಆಗಿ ಕೂಡ ವರ್ಕ್ ಮಾಡಿದ್ದೀನಿ. ಹೇಳೋದಕ್ಕೆ ಬಹಳಷ್ಟಿದೆ. ಮುಖ್ಯವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಒಬ್ಬ ವ್ಯಕ್ತಿಗೆ ಮುಂದೆ ಗುರಿ ಇದ್ದಾಗ ಹಿಂದೆ ಒಬ್ಬ ಗುರು ಇರೋದು ಬಹಳ ಮುಖ್ಯ ಆಗುತ್ತೆ. ನನಗೆ ಈ ಸಿನಿಮಾಯಿಂದ ಬಹಳಷ್ಟು ಜನ ಗುರುಗಳು ಸಿಕ್ಕಿದ್ದಾರೆ. ನಮ್ಮ ಡೈರೆಕ್ಟಿಂದ ಹಿಡಿದು ಜಯರಾಮ್ ರೆಡ್ಡಿ ಸರ್ ಆಗಿರ್ಬೋದು, ಮುತ್ತು ಸರ್ ಆಗಿರ್ಬೋದು, ನಮ್ಮ ಎಡಿಟರ್ ಮುತ್ತು ಸರ್ ಆಗಿರ್ಬೋದು, ನಮ್ಮ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಎಲ್ಲ ಸೂಪರ್ ಸೀನಿಯರ್ಸೇ ವರ್ಕ್ ಮಾಡ್ತಾ ಇದ್ದು. ಆ್ಯಕ್ಟಿಂಗ್ ಅಂತ ಬಂದಾಗ ಅಷ್ಟೇ, ನಾವು ನಮ್ಮದು ಫಸ್ಟ್ ಶೆಡ್ಯೂಲ್ ಇದ್ದಾಗ ನಾವು ಬೇರೆ ರೀತಿ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ಒನ್ಸ್ ವಿಜಯ್ ರಾಘವೇಂದ್ರ ಸರ್ ಮತ್ತು ಪ್ರಿಯಾಂಕಾ ಮ್ಯಾಮ್ ಬಂದಾಗ ಅವ್ರ ಆ್ಯಕ್ಟಿಂಗ್ ನೋಡಿದ್ಮೇಲೆ ನೆಕ್ಸ್ಟ್ ನಾವು ಮಾಡ್ತಿದ್ದ ಆ್ಯಕ್ಟಿಂಗೇ ಬೇರೆ ರೀತಿ ಇತ್ತು. ಸರ್ ತುಂಬ ಇನ್ಸ್ಪೈರ್ ಮಾಡಿದ್ದಾರೆ ಸರ್, ನಾನು ಬಹಳ ಕಲ್ತಿದ್ದೀನಿ. ಸೊ ಈ ಸಿನಿಮಾಯಿಂದ ನನಗೆ ಬಹಳಷ್ಟು ಜನ ಗುರುಗಳು ಸಿಕ್ಕಿದ್ದಾರೆ, ನಾನು ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಟು ಆಲ್ ದ ಪ್ರೊಡ್ಯೂಸರ್ಸ್. ಸರ್ ನಿಮ್ಮಿಂದ ಯಾವುದೋ ಒಂದು ವ್ಯಕ್ತಿಗೆ ಟ್ಯಾಲೆಂಟ್ ಇದ್ರೆ ಮಾತ್ರ ಸಾಲಲ್ಲ, ಅವನ ಬೆಂತಟ್ಟಿ ಮುಂದೆ ನಿಲ್ಲಿಸೋದು ಬಹಳ ಮುಖ್ಯ ಆಗುತ್ತೆ ಸರ್. ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ರುದ್ರಾಭಿಷೇಕಂ ಸಿನಿಮಾ ಮುಖೇನ ನಾಮಕರಣ ಮಾಡಲಾಗ್ತದೆ. ಯೂಶಲಿ ಸಿನಿಮಾ ತಂಡ ಹೇಳೋದನ್ನ ಮಾಧ್ಯಮದವರಿಗೆ ಒಪ್ಪೋದಿಲ್ಲ, ಆದ್ರೆ ಇಲ್ಲಿ ಮಾಧ್ಯಮದವರು ಖುದ್ದಾಗಿ ಈ ಹೆಸರನ್ನ ನೀವು ಸ್ವೀಕರಿಸಬೇಕು ಅಂತ ಹೇಳಿದ್ದಾರೆ. ಒಂದು ಜೋರಾಗಿ ಚಪ್ಪಾಳೆ ಬಲ್ಲಿ ನ್ಯಾಚುರಲ್ ಸ್ಟಾರ್ ವಿಜಯ್ ರಾಘವೇಂದ್ರ ಸರ್ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಕಂಗ್ರ್ಯಾಚುಲೇಷನ್ ಸರ್, ಪ್ಲೀಸ್ ಬನ್ನಿ ಸರ್. ನಮ್ಮ ಮಾಧ್ಯಮದವ್ರು ಮನ್ಸು ಮಾಡಿದ್ರು ನೋಡಿ, ಚಕಾಚಕ್ ಮಾಡಿಬಿಟ್ರು ಸರ್. ಇಲ್ಲ ಅಂದರೆ ಮಾಧ್ಯಮದವರೆಲ್ಲ ನನಗೆ ಸಹೋದರ ಥರನೇ, ಅಣ್ಣಂದ್ರ ಥರ ಇದ್ದಾರೆ, ಹಿರಿಯರ ಥರ ಇದ್ದಾರೆ. ಎಲ್ಲರೂ ಸದಾ ಪ್ರತಿ ಹಂತದಲ್ಲೂ ನಾನು ಆವಾಗಲೇ ಹೇಳಿದಾಗೆ ನನ್ನ ಕೈ ಹಿಡಿದು ನಡೆಸ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ತಪ್ಪದಾಗ ಎಡುವುದಾಗ ಸರಿಯಾದ ದಾರಿಯಲ್ಲಿ ಹೋಗಬೇಕು ಅನ್ನೋದನ್ನ ನನಗೆ ಬೈದು ಕೂಡ ಹೇಳಿದ್ದಾರೆ. ಅದನ್ನು ನಾನು ಅಂದರೆ ಅವ್ರಿಗೆ ಪ್ಲೀಸ್ ನನಗೆ ನನ್ನ ಹತ್ರ ನಡೆಸ್ಕೊಳ್ಳಿ ನೀವು ಅಂತ ನಾನು ಹೇಳಿರೋದುಂಟು. ಈ ಸ್ಟಾರ್ ಅಂದರೆ ಏನಕ್ಕೆ ಬೇಡ ಅಂತ ಹೇಳಕ್ಕೆ ಬರ್ತಿದ್ದೀನಿ ಅಂತ ಹೇಳಿದ್ರೆ, ಅದು ನೀವು ಪ್ರೀತಿಯಿಂದ ಕೊಟ್ಟಿದ್ದನ್ನ ನಾನು ಸ್ವೀಕಾರ ಮಾಡಬೇಕು. ಹೌದು, ನಿಮ್ಮ ಪ್ರೀತಿಗೆ ನಾನು ಬದ್ಧನಾಗಿದ್ದೀನಿ ಅಂತ ನಾನು ಕಟ್ಟು ಬಿದ್ದಿದ್ದೀನಿ. ಆದರೆ ಬಹಳ ಎಳೆ ವಯಸ್ಸಿಂದ ನೀವು ಚಿನ್ನಾರಿ ಮುತ್ತ ಅಂತ ಕರೆಯೋದಾಗಲಿ, ನಿಮ್ಮ ಮಗನಾಗಿ, ನಿಮ್ಮ ಮನೆ ಮಗನಾಗಿ ನಾನು ಸ್ವೀಕಾರ ಮಾಡಿರೋದಾಗಲಿ, ನಾನು ಇದರಲ್ಲಿ ಬಹಳ ತೃಪ್ತಿಯನ್ನು ಕಂಡಿದ್ದೀನಿ. ಇದರಲ್ಲಿ ಬಹಳ ಬೆಳವಣಿಗೆಯನ್ನು ಕೂಡ ಕಂಡಿದ್ದೀನಿ. ಸೊ ಅದೇ ಹಾದಿಲಿ ಬೆಳಿಬೇಕು ಅಂತ ಇಷ್ಟಪಡ್ತೀನಿ ಹೊರತು ನನಗೆ ಬೇರೆ ಯಾವುದೇ ರೀತಿಯಾದಂಥ ಸ್ಟಾರ್ ಆಗಲಿ, ಬಿರುದಾಗಲಿ ಇದನ್ನು ನಾನು ನಿರೀಕ್ಷೆ ಮಾಡೋನೂ ಅಲ್ಲ, ಅದನ್ನು ಎದುರು ನೋಡಿದವನು ಅಲ್ಲ. ಹಾಗಾಗಿ ಮತ್ತೊಮ್ಮೆ ಈ ಪ್ರೀತಿಗೆ ಏನು ಹೇಳಬೇಕು ನನಗೆ ಗೊತ್ತಿಲ್ಲ.
ಖಂಡಿತ ಈ ನ್ಯಾಚುರಲ್ ಸ್ಟಾರ್ ಅನ್ನೋದನ್ನ ನನ್ನ ಮನಸ್ಸಲ್ಲಿ, ನನ್ನ ಮನೆಯಲ್ಲಿ ನಾನು ಬಹಳ ಭದ್ರವಾಗಿ ಕಾಪಾಡ್ಕೊತೀನಿ. ಮತ್ತೆ ಹೇಳ್ತೀನಿ ಸಾರ್ಗೆ, ಅವತ್ತೇ ಹೇಳಿದ್ರೆ ಅವ್ರು ಖಂಡಿತ ಶೂಟಿಂಗ್ ಮಾಡ್ತಾ ಇರಲಿಲ್ಲ. ಒಂದು ಮೊಸಳಿ ಸಾಲ್ ಅಂತ ಇದೆ, ಯಾರಿಗೂ ಸಿನಿಮಾ ಶೂಟಿಂಗ್ ಮಾಡಿ ಕೊಟ್ಟಿಲ್ಲ, ಅಲ್ಲಿ ಶೂಟಿಂಗ್ ಮಾಡಬೇಕಂತ ಅನಿಸ್ತು ನನಗೆ ಹೋಟೆಲಲ್ಲಿ. ಅವ್ರು ಹೇಳಿದ್ರು ಸಾರ್ ಯಾರು ಮಾಡಲ್ಲ, ಯಾಕೆಂದ್ರೆ ಒಂದು ಸರಿ ಅಲೆ ಬಂದು ಹೋದಾಗ 2 feet, ವಾಪಸ್ ಬಂದಾಗ 10 feet ಅಂದ್ರು. 10 feet ಬಂದ್ಬಿಡ್ತದೆ, ಹೆಂಗ್ ಮಾಡ್ತೀರಾ ಅಂತ. ಎಷ್ಟು ಅವರ್ ಗ್ಯಾಪ್ ಅಂದೆ, 4 hours ಗ್ಯಾಪ್ ಅಂದೆ. ಸಾರ್ ಹೇಳೋದೇ ಬೇಡ ಅಂತಂದೇ ಬಿಟ್ಟು ಅಲ್ಲ ಶೂಟಿಂಗ್ ಮಾಡ್ಬಿಟ್ಟೆ ನಾನು. ಆ ಭಯ ಕಾಡ್ತಿತ್ತು, ಇನ್ನೇನು ಬಂದ್ಬಿಡುತ್ತೆ ಅಂತ ಅವ್ನು ಹೇಳ್ತಿದ್ದ ಅಲ್ಲಿ ಮ್ಯಾನೇಜ್ ಮಾಡೋದು. ಸಾರ್ ಬಂದ್ಬಿಡುತ್ತೆ 6 ಗಂಟೆ ಆಯ್ತು ಬಂದ್ಬಿಡುತ್ತೆ ಎಲ್ಲ ಟೈಮು ಓಕೆ ಮಾಡಿದ್ದ ಹೇಳಿದ್ರೆ ಖುಷಿಯಾಗಿ ಹೋಗಿ ನಿಂತ್ಕೊತಿದ್ವು. ಸೊ ಅಲ್ಲಿ ಅಷ್ಟೊಂದು ರಿಸ್ಕ್ ತಗೊಂಡು ಮಾಡಿದಂತ ಜಾಗದಲ್ಲಿ ಬಹಳ ಖುಷಿ ಮಾಡಿದ್ರು. ಇವತ್ತು ಅದನ್ನ ರಿವೀಲ್ ಮಾಡ್ತಾ ಇದ್ದೀನಿ, ಆ ಸೀಕ್ರೆಟ್ ಅನ್ನ. ಖುಷಿ ಆಗಿದ್ದೀನಿ. ಎಲ್ಲ ನಮ್ಮ ಟೆಕ್ನಿಷಿಯನ್ ಮಾಡಿ ಇನ್ನಷ್ಟು ಜನರಿಗೆ ತಲುಪಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಸ್ವಲ್ಪ ಹತ್ರ ಬನ್ನಿ. ಅವ್ರ ಫ್ರೆಂಡ್ಸ್ ಎಲ್ಲ ಸರ್ ಬರೋಣ ಸರ್. ಸರ್